ಮರಳಿ ಮನಸ್ಸಾಗಿದೆ ಅನ್ನೋ ಚಿತ್ರ ತಯಾರಾಗಿದೆ. ಇದೇ ಡಿಸೆಂಬರ್ ಕಮಿಂಗ್ 12ನೇ ತಾರೀಕು ಕಮಿಂಗ್ 12th ರಿಲೀಸ್ ಆಗ್ತಾ ಇದೆ. ಸೊ ಟ್ರೈಲರ್ ನೋಡಿದ್ವಿ, ತುಂಬ ಕಲರ್ಫುಲ್ ಆಗಿದೆ. ಲೊಕೇಶನ್ಸ್, ಸಾಂಗ್, ಕ್ಯಾಮ್ರಾ ವರ್ಕ್ ಬಹಳ ಅದ್ಭುತವಾಗಿ ಬಂದಿದೆ. ಹಾಗೆ ಇದರಲ್ಲಿ ನಾನೊಂದು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಅಂದರೆ ನಾಯಕನ ಭಾವನ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಚಿತ್ರ ಯಶಸ್ವಿಯಾಗಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಲಿ. ಹೊಸ ತಂಡ, ಹೊಸ ಪ್ರಯತ್ನ, ತುಂಬ ಅದ್ಭುತವಾಗಿದೆ. ಹೊಸಬ್ರು ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ ಇದು ನೋಡ್ತಾ ಇದ್ರೆ. ಆಗಲಿ, ಎಲ್ಲ ಒಳ್ಳೇದಾಗಲಿ ಚಿತ್ರತಂಡಕ್ಕೆ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ನವೀನ್ ಅವ್ರಿಗೂ, ನಾಗರಾಜ್ ಸರ್ಗೂ, ಇಡೀ ತಂಡಕ್ಕೆ, ಬೆನಕ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನಾನು ಡೈರೆಕ್ಟರ್ ಆಲೋಚನೆಗೆ ಧ್ವನಿಯಾಗಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ ಪೇಂಟ್ ಶೋ ಮಾಡಿದ್ದಾರೆ, ಎಲ್ಲ ಶೋಗಳು ಯಶಸ್ವಿಯಾಗಿದೆ, ಅದನ್ನು ಖುಷಿಯಿದೆ. ನಂದು ಇಷ್ಟು ವರ್ಷ ಸುಮಾರು ಸಿನಿಮಾಗಳು ಮಾಡಿ 3 ಸಿನಿಮಾಗಳು ಮಾಡೋದ ಮೇಲೆ ಈ ಥರ ಒಂದು ಮೊದಲು ಸಿನಿಮಾ ನನಗೆ ಈ ಥರ ಒಂದು ಒಬ್ಬ ಡೈರೆಕ್ಟ್ರು ಆ ಸಿನಿಮಾ ಎಕ್ಲ ಮೇಲೆ ಹಾಕೊಂಡು ಇಲ್ಲಿವರೆಗೆ ತಂದಿದ್ದು ನಂದು 120 ಸಿನಿಮಾ ಇರಬೇಕು ಮೋಸ್ಟ್ಲಿ. ಇದು ನನಗೆ ಮೊದಲನೇ ಸಿನಿಮಾ ಹೋಗ್ಬೇಕು ನಾನು ಒಂದು ಡೈರೆಕ್ಟ್ರು ಅಷ್ಟು ಜವಾಬ್ದಾರಿ ಇದ್ರ ಮೇಲೆ ಹಾಕೊಂಡು ಒಂದು ಸಿನಿಮಾ ಈ ಮಟ್ಟಿಗೆ ತಂದುಬಿಟ್ಟಿದ್ದು ನನಗೆ ಮೊದಲನೇ ಸಿನಿಮಾ ಇದು. ಥ್ಯಾಂಕ್ ಯು ಸರ್. ಇದು ನನಗೆ ಅವಕಾಶ ಇರ್ಬೋದು, ನಿಮ್ಗೆ ವರ್ಕ್ ಮಾಡಿ ಖುಷಿ ಇದೆ. ಎಲ್ಲ ಚೆನ್ನಾಗಿದೆ, ದೇವರಿಂದ ಎಲ್ಲರೂ ಚೆನ್ನಾಗಿದೆ. ಸರ್ 5 ಹಾಡುಗಳು ಫುಲ್ ಲೆಂತ್ ಸಾಂಗ್ 5 ಇದೆ. ಬಿಡ್ಸಲ್ಲ ಸರ್, ಒಂದು 8 ಇದೆ ಸರ್. 10 ಮಿನಿಟ್ ಜಾಸ್ತಿ ಬಿಡ್ತಾರೆ. 12 ಇದೆ ಸರ್, 12 ಇದೆ ಸರ್. ಅದು ಬಿಡ್ಸಲ್ಲ ಕಂಟಿನ್ಯೂಸ್. ಈ ಸಿನಿಮಾ ಏನಂದ್ರೆ ಸರ್ ಕಂಪ್ಲೀಟ್ ಲಿರಿಕ್ಸ್ ಜೊತೆ ಕತೆ ಜೊತೆ ಸಾಹಿತ್ಯ ಜೊತೆ ಸಂಗೀತ ಕ್ಯಾರಿ ಮಾಡ್ತಾ ಹೋಗ್ಬಿಟ್ಟಿದ್ವಿ ಸರ್. ಸಂಗೀತ ವಿಷಯ ಸರ್ ಖಂಡಿತ ಸರ್. ಇಡೀ ಸಿನಿಮಾ ಹಂಗೆ ಕ್ಯಾರಿ ಮಾಡ್ತಾ ಹೋಗಿದ್ದೀವಿ ಸರ್. ಅವ್ರ ಮ್ಯೂಸಿಕ್ ಲವರ್ ಅವರು, ಹಾಗಾಗಿ ಸಿನಿಮಾ ಹಂಗೆ ಕ್ಯಾರಿ ಮಾಡ್ತಾರೆ ಸರ್. ದೇವ್ರದೇ ಆ ಥರದ್ದು ಒಬ್ಬರು ಇಲ್ಲಿವರು ಸರ್ ಸಿನಿಮಾ ಮಾಡಿದ್ಮೇಲೆ ಒಬ್ಬ ಡೈರೆಕ್ಟ್ ಇಲ್ಲಿವರು ಈ ಥರದ್ದು ಆಗಿಲ್ಲ ಸರ್. ಯಾಕಂದ್ರೆ ಸಮಾಜಕ್ಕೆ ಗೊತ್ತಿಲ್ಲ ಸರ್. ನಿಮಗೆ ಸರ್ ಬಜೆಟ್ ಸಮಸ್ಯೆ ಇರ್ಬೋದು, ಮತ್ತೊಂದು ಟೀಮ್ಗಳು ನೋಡ್ಬೋದು, ಮತ್ತೊಂದು ಸಮಾಜ ನಿಮ್ಗೆ ಗೊತ್ತಿರೋ ವಿಚಾರ ಏನಿಲ್ಲ ಸರ್. ಅದರಲ್ಲಿ ಈ ಥರದ್ದು ಮೊದಲನೇ ಸಿನಿಮಾ ನನಗೆ ಇಷ್ಟು ವರ್ಷ ಸಿನಿಮಾಗಳು ಮಾಡ್ತಾರೆ ಸರ್. ಪೈಡ್ ಪ್ರೀಮಿಯರ್ ಶೋ ಮಾಡಿ ಇಷ್ಟೊಂದು ಶೋ ಮಾಡಿ ಅದು ಸಕ್ಸಸ್ ಮಾಡಿದ್ದು ಫಸ್ಟ್ ಡೈರೆಕ್ಟರ್ ಸರ್ ಇರುತ್ತೆ ನಮಗೆ ಒಂದಿಷ್ಟು ಸಿನಿಮಾಗಳಲ್ಲಿ ಸರ್. ಪ್ರಜೆಯ ಹತ್ರ ಟೈಮ್ ಕಡಿಮೆ ಮಾಡಿದ್ದು ಬ್ಯಾಕ್ಗ್ರೌಂಡ್ ಕೊಡಿ ಸರ್. ಒಂದು 16 ದಿನ ಮಾಡ್ಬಿಡಿ ಅಂತ ಟೈಮ್ ಇಟ್ಕೊಂಡು ಮಾಡಿಸೋದು ಸರ್. ಅದೊಂದು ನನಗೆ ಖುಷಿನೇ ಮಾಡಿದ್ದು ಕೆಲಸ. ಫ್ರೀಡಮ್ ಅಂತೂ ಇತ್ತು ಸರ್. ಚೆನ್ನಾಗಿ ಫೀಲ್ ಕ್ಯಾರಿ ಮಾಡಬೇಕು ಅಂತ ಡೈರೆಕ್ಟ್ ಕಾಣ್ತದೆ. ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ ಸರ್. ಸರ್ ರಿಲೀಸ್ ಕಲ್ಯಾಣ್ ಸರ್ 2 ಬರ್ದಿದ್ದಾರೆ, ಡೈರೆಕ್ಟರ್ ಬರ್ದಿದ್ದಾರೆ, ಆಶೀಶ್ ಸರ್ ಬರ್ದಿದ್ದಾರೆ, ಆಮೇಲೆ ಸರ್ ಹರೀಶ್ ಸರ್ ಬರ್ದಿದ್ದಾರೆ ಸರ್. ಅವ್ರು ಬಿಟ್ ಸಾಂಗ್ ಹಂಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಹಂಗೆ ಕೆಲವು ಹಂಗೆ ಕ್ಯಾರಿ ಮಾಡ್ತಾ ಹೋಗ್ಬಿಟ್ಟಿದ್ದೀವಿ. ಕೆಲವು ಶೂಟರ್ ಆದ್ಮೇಲೆ ಬಿಟ್ ಸಾಂಗ್ ಮಾಡೋ ಇದೇನೋ ಅನ್ಸುತ್ತೆ. ಹಂಗಾಗಿ ಅಲ್ಲೇ ಡೈರೆಕ್ಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇದಂತ ಮಾಡೋಣ ಮತ್ತೆ ರೇಟ್ ಮಾಡೋದು ಹಿಂಗೆಲ್ಲ ವರ್ಕ್ ಮಾಡಿದ್ವಿ ಸರ್. ಸರ್ 2 ಸಾಂಗ್ ಇದೆ ಸರ್. ಅದು ಗುಲಾಬ್ ಜಾಮ್ ಅವರು ಹಾಡಿದ್ದಾರೆ, ಅದು ಕಲ್ಯಾಣ್ ಸರ್ ಬರ್ದಿದ್ದಾರೆ ಸರ್. ಅದು ರಿಲೀಸ್ ಮಾಡ್ತಾರೆ ಮೋಸ್ಟ್ಲಿ ಸರ್. ಹಾಂ ಸರ್, ಅದು ಬೇರೆ ಇದು ಮತ್ತೆ ಬೇರೆ 2 ಹಾಡುಗಳು ಬೇರೆ ಬೇರೆ ಸರ್. ಇದು ಫೀಲ್ ಬೇರೆ ಕ್ಯಾರಿ ಮಾಡ್ತಾ ಅದು ಬೇರೆ ಫೀಲ್ ಇದೆ ಸರ್. ಅದು ಕೇಳಿದ್ರೆ ಗೊತ್ತಾಗುತ್ತೆ ಸರ್. ಗೊತ್ತಿಲ್ಲ ಇಲ್ಲಿವರು ಚೆನ್ನಾಗಂತ ಅದು ಅನ್ಸಿದೆ ನಮ್ಗಳಿಗೆ. ಹೌದು ಸರ್, ಹೌದು. ಆಚೆ ಹುಡುಗರೇ ಗೊತ್ತಾಗುತ್ತೆ ಸರ್. ಇವಾಗ ಹಿಂಗೆ ಹೇಳಿ ಸರ್ ನಾನು. ಹಾಂ ಸರ್. ಇಲ್ಲ ಸರ್, ನಾನು ಸ್ವಲ್ಪ ಜಾಸ್ತಿ ಜೋರ್ ಸ್ಪೀಡ್ ಮಾತಾಡ್ತೀನಿ. ಸಿನಿಮಾ ಹಂಗಿಲ್ಲ ಸರ್, ಬಿಡಿಸ್ಬೇಕಾದ್ರೆ ಸ್ವಲ್ಪ ಬೇರೆ ಬಿಡಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ನಗರ ಸರ್ ಇಬ್ಬರಿಗೂ ಥ್ಯಾಂಕ್ಸ್ ಆಗ್ತೀನಿ. ಯಾಕೆಂದ್ರೆ ಇಂಥ ಒಳ್ಳೆ ಸಿನಿಮಾದಲ್ಲಿ ನಿಮ್ಗೆ ಕೆಲಸ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸರ್. ಇದೊಂದು 35 days ಅಲ್ಲಿ ವರ್ಕ್ ಮಾಡಿ ಸರ್. ಬಹಳ ಚಾಲೆಂಜಿಂಗ್. ಯಾಕಂದ್ರೆ ಬಜೆಟ್ಗಳಲ್ಲಿ ನಿಮಗೆ ಸ್ವಲ್ಪ ಇರುತ್ತೆ ಪ್ರಾಬ್ಲಮ್ಮು. ಅದು ಚೆನ್ನಾಗಿತ್ತು ಸರ್. ಸರ್ ಮಂಗಳೂರು ಬೆಂಗಳೂರು. ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಸರ್ ಆ ಸಿನಿಮಾ ಮೀರ್ಸ್ದಾಗೆ ಇರುತ್ತೆ ಸರ್ ಈ ಸಿನಿಮಾ ಫೋಟೋಗ್ರಫಿ. ಆ ಥರ ಇಲ್ಲ ಸರ್. ಥ್ಯಾಂಕ್ ಯು ಸರ್. ನನ್ನ ಮೊದಲನೇ ಆಡಿಷನ್ ಅಂತ ಹೇಳ್ಬೋದು. ನಾಗರಾಜ್ ಸರ್ ಮೊದಲನೇ ಬಾರಿ ನಾನು ಆಡಿಷನ್ಗೆ ಬಂದಿದ್ದೆ 22 ಅಲ್ಲಿ.
ಸಡನ್ ಆಗಿ ನೋಡಿ ಒಂದು ವಾಕ್ ಮಾಡಿ ಅವ್ರು ನನ್ನ ಸೆಲೆಕ್ಟ್ ಮಾಡಿ 1.5 year ಆದಮೇಲೆ ನಾನು ಶೂಟಿಂಗ್ ಕರೆದಿತ್ತು. ಅಷ್ಟು ಬೇಗ ಗೋಸ್ಟು ಆಲ್ಮೋಸ್ಟ್ ತುಂಬ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿಬಿಟ್ಟಿತ್ತು. ಬಟ್ ಅವ್ರು ನೆನಪಿಟ್ಕೊಂಡು ನಾನು ಕಾಲ್ ಮಾಡಿ ಇಂಥ ಒಂದು ಚಿತ್ರದಲ್ಲಿ ಅವಕಾಶ ಕೊಟ್ಟರು. ನಿನ್ನೆ ಈ ಚಿತ್ರ ನೋಡಿದೆ, ನಾನು ತುಂಬ ಇಡಿಸಿ ಸರ್. ಫ್ರೇಮಿಂಗ್ಸ್ ಒಂದೊಂದು ಸೂಪರ್, ಸಿನಿಮಾಟೋಗ್ರಫಿ ಔಟ್ಸ್ಟ್ಯಾಂಡಿಂಗ್, ಮ್ಯೂಸಿಕ್ BGM ಮಾತ್ರ ಹೇಳಲಿಕ್ಕೆ ಆಗಲ್ಲ. ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಪ್ರತಿಯೊಬ್ಬರು. ನಾನು ನಿಜಲ್ ಥ್ಯಾಂಕ್ಸ್ ಆಗಬೇಕೆಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ 12ನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ. ಒಂದು ಒಳ್ಳೆಯ ಒಂದು ಚಿತ್ರ, ನಿಮ್ಗೆಲ್ಲರೂ ಖಂಡಿತ ನೀವೆಲ್ಲ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಈಗ ಸೊ ಮರಳಿ ಮನಸ್ಸಾಗಿದೆ ಇದೇ 12ನೇ ತಾರೀಕಿಗೆ ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ. ನಾನು ಸಿನಿಮಾ ನಮ್ಮ ಪ್ರೀಮಿಯರ್ ಶೋ ಅಲ್ಲೇ ನೋಡಿದ್ದು, ಗೊತ್ತಿತ್ತು ಬಿಟ್ಸ್ ಅಂಡ್ ಪೀಸಸ್. ಬಟ್ ಫುಲ್ ಸಿನಿಮಾ ನಾನು ಫಸ್ಟ್ ಇಲ್ಲಿ ಬೆಂಗಳೂರಲ್ಲಾದ ಫಸ್ಟ್ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದು. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ. ಬಿಕಾಸ್ ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಂಗೆ ಗೊತ್ತಿತ್ತು ಸಿನಿಮಾ ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾಗರಾಜ್ ಸರ್ನ ವಿಷನ್ ಕ್ಲಿಯರ್ ಇತ್ತು ದಟ್ ನನಗೆ ಸಿನಿಮಾ ಇದೇ ತರ ಬೇಕು ಅಂತ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ, ಔಟ್ಪುಟ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಸ್ಪೆಷಲಿ ಒಂದಕ್ಕಿಂತ ಒಂದು ಮೀರಿಸುವಂತ ಸಾಂಗ್ಸ್ ಕೊಟ್ಟಿದ್ದಾರೆ. BGM ವೆನು ಸರ್ ಕೊಟ್ಟಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಹಾಲಿಸ್ ಸರ್ ವರ್ಕ್ ಅಂತೂ ಎಲ್ಲರಿಗೂ ಗೊತ್ತು. ಸೊ ಟೀಮ್ ವರ್ಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ 12ನೇ ತಾರೀಕು. ನೀವ್ ಎಲ್ರೂ ಫ್ಯಾಮಿಲಿ ಜೊತೆ, ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ಎಲ್ಲರ ಜೊತೆ ಹೋಗಿ ನೋಡುವಂತ ಸಿನಿಮಾ. ಫುಲ್ ಆನ್ ಪೈಸಾ ವಸೂಲ್ ಸಿನಿಮಾ ಇದು. ಸೊ ಎಲ್ರೂ ಹೋಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸರ್. ಹೌದು ಸರ್, ಮೊನ್ನೆಷ್ಟೇ 6ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಯ್ತು. ಬಟ್ ಎರಡು ಕಂಟೆಂಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅದೊಂದು ಡಿಫ್ರೆಂಟ್ ಜಾನರ್ ಅಂಡ್ ಇದೊಂದು ಡಿಫ್ರೆಂಟ್ ಜಾನರ್. ಇದು ಫುಲ್ ಆನ್ ಫುಲ್ ಲವ್ ಸ್ಟೋರಿ ಜೊತೆ ಒಂದು ಎಜುಕೇಶನಲ್ ಕಂಟೆಂಟ್ ಕೂಡ ಇದೆ. ಸೊ ಎರಡು ದೇ ಆರ್ ಡಿಫ್ರೆಂಟ್ ರೋಲ್ಸ್ ಸರ್. ಕನ್ನಡದಲ್ಲಿ ಇದು 3ನೇ ಸಿನಿಮಾ ಸರ್. ಬಟ್ ಆಕ್ಚುಲಿ ಶೂಟಿಂಗ್ ಆಗುವಾಗ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸರ್. ನಾನು ತುಳು ಸಿನಿಮಾ ಮಾಡ್ತಾ ಇದ್ದೆ ಸರ್. ತುಳು ಸಿನಿಮಾ ಆದ್ಮೇಲೆ ಕನ್ನಡ ಸಿನಿಮಾ. ಇದು ಕನ್ನಡದಲ್ಲಿ ಬರ್ತಾ ಇದೆ ಸರ್. ಕನ್ನಡದಲ್ಲಿ ಬರ್ತಾ ಅದು ಹೇಳ್ದೆ ಇರೋದು ಹೌದು. ಆಕ್ಚುಲಿ ಸಿನಿಮಾದಲ್ಲಿ ಮಂಗಳೂರು ಭಾಷೆ ಇದೆ. ಬಟ್ ನಾನ್ ಮಾತಾಡ್ತೀನೋ ಇಲ್ವೋ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕಷ್ಟೇ ಸರ್. ನನಗೆ ಡೌಟ್ ಇಲ್ಲ ಸರ್, ನಿಮ್ಗೆ ಸಸ್ಪೆನ್ಸ್ ಬಿಟ್ಕೊಡ್ಬಾರ್ದು ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಸ್ಮೃತಿ, ಮರಳಿ ಮನಸ್ಸಾಗಿದೆ ಚಿತ್ರದ ನಾಯಕಿ. ಬಟ್ ನಿಮ್ಮ ಮುಂದೆ ಸ್ಫೂರ್ತಿ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಬರ್ತೀನಿ. ಸೊ ಫಸ್ಟ್ ಹೇಳಬೇಕು ಅಂದರೆ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್, ನವೀನ್ ಸರ್. ಇಂಥ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಫಾರ್ ಅ ಬಿಗಿನರ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೊಂಥರ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ಎಲ್ಲರೂ ಇಷ್ಟಪಡ್ತಿದ್ದಾರೆ. ಪ್ರೀಮಿಯರ್ ನೋಡ್ತಾ ಇದ್ದೀವಿ, ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ, ತುಂಬಾ ಇಷ್ಟಪಡ್ತಿದ್ದಾರೆ. ಆಡಿಯನ್ಸ್ಗೆ ಮೂವಿ ಇಷ್ಟ ಆಗ್ತಾ ಇದೆ, ಪಾತ್ರಗಳು ಇಷ್ಟ ಆಗ್ತಾ ಇದೆ, ಸಿನಿಮಾಟೋಗ್ರಫಿ ಇಷ್ಟ ಆಗ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಇದೇ Feb 12ಗೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ಆನರ್ಡ್ ದಟ್ ನಾನು ಪಾತ್ರ ನೋಡಿ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಇದೆ. ದೊಡ್ಡವರಿರಲಿ, ಚಿಕ್ಕವರಿರಲಿ, ಅಜ್ಜಿಯವರಿರಲಿ, ಮಕ್ಕಳಿರಲಿ, ಎಲ್ಲರಿಗೂ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಕೆಲವರು ಪಾತ್ರ ನೋಡ್ಕೊಂಡು ಬಂದು ತುಂಬಾ ಇಮೋಷನಲ್ ಆಗಿ ನಮಗೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಒಂದು ಪರ್ಫಾರ್ಮೆನ್ಸ್ ನಾನು ಮಾಡಿರೋ ಆಕ್ಟರ್ಗೆ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ತಲುಪಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸರ್. ಹೀರೋಯಿನ್ ಆಗಿ ಫಸ್ಟ್ ಸಿನಿಮಾ, ಬಟ್ ಇದು 2ನೇ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ ಈ ಒಂದು ಟ್ರೇಲರ್ ಲಾಂಚ್ ಈವೆಂಟ್ಗೆ ಬಂದಿರುವಂತ ನಿಮ್ಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಈ ಒಂದು ಈವೆಂಟ್ ಅಲ್ಲಿ ಆಕ್ಟರ್ಸ್ ಆಗಿರುವಂತ ಪ್ರಿಯಾ ಅವರು ಕೂಡ ಪಾಲ್ಗೊಂಡಿದ್ದಾರೆ. ವಿಶ್ ಮಾಡೋದಕ್ಕೆ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಈ ಒಂದು ಸಿನಿಮಾದ ಕಥೆನ ನಾಗರಾಜ್ ಶಂಕರ್ ಡೈರೆಕ್ಟರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ
ಈ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ಇರಬೇಕು ಅಂತ ನಾನು ಅವತ್ತೇ ಡಿಸೈಡ್ ಆದೆ. ಅಲ್ಲಿಂದ ಶುರುವಾಯಿತು ಜರ್ನಿ. ಒಂದಷ್ಟು ವರ್ಕ್ಶಾಪ್ಗಳು, ಯಾಕಂದ್ರೆ ಈ ಕ್ಯಾರೆಕ್ಟರ್ ತುಂಬಾನೇ ನನ್ನ ಎಷ್ಟು ಸಿನಿಮಾದ ಎಲ್ಲ ಸಿನಿಮಾ ಜರ್ನಿಲಿ ಈ ಒಂದು ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನನಗೆ. ಸೊ ಯಾವುದೇ ಒಂದು 1% ಕೂಡ ಮೇಲ್ಗಡೆ ಹೋಗಬಾರ್ದು, ಕೆಳಗಡೆ ಬರಬಾರ್ದು, ಆ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬಾ. ಕೊನೆಗೆ ಎಲ್ಲ ಮುಗೀತು, ಆಡಿಯೋ ಲಾಂಚ್ ಆಯಿತು, ದೆನ್ ಟೀಸರ್ ಬಿಟ್ವಿ. ನೆಕ್ಸ್ಟ್ ಇಮಿಡಿಯೇಟ್ ಚಾಲೆಂಜ್ ಇದ್ದಿದ್ದು ಡೇಟ್ ಅನೌನ್ಸ್ ಮಾಡಿಬಿಟ್ರು 12th ಅಂತ. ನಾನು ಶೂಟಿಂಗ್ ಅಲ್ಲಿದ್ದೆ. ಸೊ ಇನ್ನು ಪ್ರಮೋಷನ್ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಈ ಒಂದು ಕತೆಗೆ, ಈ ಒಂದು ಕತೆನ ಪೂರ್ತಿ ಕರ್ನಾಟಕಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಇತ್ತು. ಸೊ ಇಮಿಡಿಯೇಟ್ ಪೇಯ್ಡ್ ಪ್ರೀಮಿಯರ್ ಶೋ ಪ್ಲಾನಿಂಗ್ ಮಾಡಿದ್ವಿ. ಫಸ್ಟ್ ತಗೊಂಡಿದ್ದ ಒಂದು ಚಾಲೆಂಜೇ ಪುತ್ತೂರು. ಗೊತ್ತಿರ್ಬೋದು, ಪುತ್ತೂರು ಆಡಿಯನ್ಸ್ ಇರ್ಬೋದು ಅಥವಾ ಕೋಸ್ಟಲ್ ಬೆಲ್ಟ್ ಆಡಿಯನ್ಸ್ ಇರ್ಬೋದು, ತುಂಬಾ ಕಷ್ಟ ಆ ಥಿಯೇಟ್ರಿಗೆ ಎಳ್ಕೊಂಡು ಬರೋದು. ಫಸ್ಟ್ ಅಲ್ಲೇ ನನ್ನ ಊರಂತ ನಾನು ಟ್ರೈ ಮಾಡಿದೆ. ಫಸ್ಟ್ ಡೇ, ಸೆಕೆಂಡ್ ಡೇ ನಿದ್ದೆ ದಿನ ಸ್ಟಾರ್ಟ್ ಆಗೋಯ್ತು ಅವತ್ತಿಂದ. ದೆನ್ ಒಂದಿನ ಬಿಫೋರ್ ಸೋಲ್ಡ್ ಔಟ್ ಆಗೋಯ್ತು. 400 rupees ಟಿಕೆಟ್ ಫಿಕ್ಸ್ ಮಾಡಿದ್ವಿ ನಾವು ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲಿ ಫ್ರೀಯಾಗಿ ಕೊಟ್ಟಿರಲಿಲ್ಲ ನಾವು. ಒಂದು ನಮ್ಮ ಫ್ಯಾಮಿಲಿ ಕೂಡ ಒಂದು ಲಾಟ್ ಬುಕ್ ಮಾಡಿದ್ರು. ಅವ್ರಿಗೂ ಕೂಡ ನಾವು ಫ್ರೀಯಾಗಿ ಯಾವುದೇ ಕಾರಣ ಕೊಟ್ಟಿಲ್ಲ. ಅದು ಎಲ್ರಿಗೂ ಒಂದು ಗೊತ್ತಿಲ್ಲ. 1000 people ಈಗ ಆಲ್ರೆಡಿ ನೋಡಿದ್ದಾರೆ ಪೇಯ್ಡ್ ಪ್ರೀಮಿಯರ್ ಶೋನ. ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು, ಜನ ಸಿನಿಮಾ ನೋಡ್ತಿದ್ದಾರೆ. ನನಗೆ ಟೆನ್ಷನ್ ಹೊಡಿತಿದೆ. 400 ರೂಪಾಯಿ ಕೊಟ್ಟು ಸಿನಿಮಾ ನೋಡಕ್ ಬಂದಿದ್ದಾರೆ, ಏನು ಅವರು ಏನ್ ಫೀಲ್ ಮಾಡ್ತಾರೆ ಹೇಗೆ ಅಂತ. ಸೊ ಸಿನಿಮಾ ಮುಗೀತು, ಡೈರೆಕ್ಟ್ ಜನರ ಮುಂದೆ ಹೋದೆ, ಎದ್ದು ನಿಂತು ಕ್ಲಾಪ್ ಹೊಡಿಕ್ ಶುರು ಮಾಡಿದ್ರು. ಅವತ್ತು ಡಿಸೈಡ್ ಆದೆ, ಇನ್ನು ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ, ಜನ ಮಾತಾಡ್ತಿದ್ದಾರೆ ಸಾಕು ಅಂತ. ಅವತ್ತು ಅಲ್ಲಿಂದ ಹಿಡ್ಕೊಂಡ ಹಠ ಪುತ್ತೂರು, ಉಡುಪಿ, ಮಂಗಳೂರು, YGR RR ನಗರ್ 2 ಶೋ, JP ನಗರ್, ಇನ್ನು ಲಾಸ್ಟ್ ನಾವು ಮಾಡಿದ್ದು ಯಲಹಂಕ ಮಾಲ್ ಆಫ್ ಏಷ್ಯಾ. ಎಲ್ಲ ಕಡೆಯಿಂದಲೂ ಜನ ಭಾವುಕರಾಗಿ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್, ನಾಗರಾಜ್ ಸರ್, ಈ ಒಂದು ಸಿನಿಮಾನ ನನ್ನ ಕೆರಿಯರ್ ಅಲ್ಲಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಪ್ರೊಡ್ಯೂಸರ್ ನವೀನ್ ಕುಮಾರ್ ಮುದೇಗೌಡರು, ಅದೇ ರೀತಿ ಆಶಿತ್ ಸರ್, ವಿಜಯ್ ಸರ್, ಅಂಡ್ ಸಂಜೀವ್, ಪೂರ್ತಿ ಈ ಒಂದು ಅಂಡ್ ತೆಲುಗಿ ಮಲ್ಲಿಕಾರ್ಜುನ್ ಸರ್, ಪೂರ್ತಿ ತಂಡಕ್ಕೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸ್ಪೀಚ್ಲೆಸ್ ಅಂತ ಹೇಳ್ಬೋದು ಕೆಲವೊಂದು ಮೂಮೆಂಟ್ಗಳಲ್ಲಿ. ಏನಾದ್ರು ಕ್ವಶನ್ಸ್ ಇರ್ಬೋದು ಸರ್? ಮೈಸೂರು ರಂಗಾಯಣದಲ್ಲಿ ಶುರು ಮಾಡಿದೆ ನನ್ನ ಜರ್ನಿನ. ಅಲ್ಲಿಂದ ಬೀದಿ ನಾಟಕ 1 ವರ್ಷ ಮಂಗಳೂರಲ್ಲಿ, ತುಳು ಇಂಡಸ್ಟ್ರಿಲಿ ವಿಲನ್ ಆಗಿ ಎಂಟ್ರಿ ಆಗಿ ಓಪನ್ ಆಗಿ ಹೇಳ್ಬೇಕಂದ್ರೆ 2 ಸಿನಿಮಾ ತುಳು ಇಂಡಸ್ಟ್ರಿಲಿ, ಮತ್ತೆ 2 ಸಿನಿಮಾ ಕನ್ನಡದಲ್ಲಿ. ಹ್ಯಾಪಿ ಜರ್ನಿ, ಕುಮಾರ್ 21F ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ದೆನ್ ಪರಸಂಗ, ಅದನ್ನು ತೆಲುಗಲ್ಲಿ ಹೋಗ್ಬಿಟ್ಟು ಹೀರೋ ಆದೆ ಎಂತವರ ಸಿನಿಮಾದಲ್ಲಿ, ಅಲ್ಲಿ 2 ಸಿನಿಮಾ ಹೀರೋ ಮಾಡಿದೆ. ದೆನ್ ರಿವೀಲ್ 2019. ದೆನ್ ಇಮಿಡಿಯೇಟ್ ಲಾಕ್ಡೌನ್ ಆಗೋಯ್ತು. ಅಲ್ಲೋಲ ಕಲ್ಲೋಲ ಶುರು ಆಗೋಯ್ತು. ಏನ್ ಮಾಡುದು ಲೈಫಲ್ಲಿ, ಸೀರಿಯಲ್ ಹೋಗೋಣ, ಈ ಕಡೆ ಇನ್ನು ವೆಯ್ಟ್ ಮಾಡೋಣ ಏನು ಅಂತ. ಸೊ ಮತ್ತೆ ಇನ್ನೊಂದು ಸಿನಿಮಾ ತೆಲುಗಲ್ಲಿ ಸ್ಟಾರ್ಟ್ ಆಗೋಯ್ತು, ಆಕ್ಷನ್ ಓರಿಯೆಂಟೆಡ್ ಸಿನಿಮಾ. ಬಟ್ ಆದ್ರೂ ಏನಂದ್ರೆ ನನ್ನ ಓಪನ್ ಆಗಿ ಒಂದು ಹೇಳ್ಬೇಕಂದ್ರೆ 2016 ಫೆಬ್ರವರಿ 12th ಫಸ್ಟ್ ಮೂವಿ ರಿಲೀಸ್ ಆಗಿದೆ, ಗುಡ್ ಲಕ್ ಎಫ್ ಅನ್ನೋದು. 10 ವರ್ಷ ಆದ್ಮೇಲೆ 2026 ಫೆಬ್ರವರಿ 12th ಮತ್ತೆ ಈ ಸಿನಿಮಾ ನಮ್ಮ ಲೈಫಲ್ಲಿ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷದಲ್ಲಿ ಕೂಡ ನಾನು ಓಪನ್ ಆಗಿ ಹೇಳ್ಬೇಕು, ನನ್ನ ಮನೆಯವರು ಕೂಡ ನನ್ನ ಸಿನಿಮಾ ಹೋಗ್ಬಿಟ್ಟು ನೋಡಿ ರಿಕ್ವೆಸ್ಟ್ ಮಾಡಿದ್ದು ಯಾವ್ದು ಮಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸಿನಿಮಾಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನೋಡ್ಲೇಬೇಕು ಹೇಳಿದ್ರು ಅಂತ. ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೆ ಒಂದು ಸಿನಿಮಾ ಕೊಡ್ಬೇಕು, ಅವ್ರಿಗೆ ಕನೆಕ್ಟ್ ಆಗ್ಬೇಕಂತ ನನ್ನ ಒಂದು ಜರ್ನಿ ಇತ್ತು ಸರ್, ಕನಸಿತ್ತು. ಅಲ್ಲಿಂದ ಇವತ್ತು ಅದು ಫುಲ್ಫಿಲ್ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು. ಏನ್ ಸರ್ ಇವಾಗ ಈ ಒಂದು 2 ತಿಂಗಳಿಂದ ಬ್ಯುಸಿ ಆಗಿದ್ದೀನಿ ಸರ್. ಖಂಡಿತ ಇಲ್ಲ ಸರ್, ಇನ್ನು ಬಂದಿಲ್ಲ. ಹೌದೌದು, ಖಂಡಿತ ಇಂಪಾರ್ಟೆನ್ಸ್. ಅದಕ್ಕೆ ಹೇಳಿದ್ನಲ್ಲ ಸರ್, ಅಲ್ಲೋಲ ಕಲ್ಲೋಲ ಆಗೋಯ್ತು 2019 ರಿಲೀಸ್ ಆದಾಗ ಅಂತ. ಸೊ ಮತ್ತೆ ವೆಯ್ಟ್ ಮಾಡಿದೆ. ಒಂದಷ್ಟು ಕನಸುಗಳು, ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೋಸ್ಕರ ಇಷ್ಟೊಂದು ಇಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಮತ್ತೆ ಇಲ್ಲಿ ಹೋಗ್ಬಿಟ್ರೆ ಇಷ್ಟು ವರ್ಷ ಪಟ್ಟಿದ ಕಷ್ಟ ಎಲ್ಲಿ ಹೋಗ್ಬಿಡ್ತಾ ಅಂತ ಡಿಸೈಡ್ ಆಗಿ ಮತ್ತೆ ವೆಯ್ಟ್ ಮಾಡಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಇನ್ನು ಖಂಡಿತ ಇಲ್ಲ ಸರ್. ಇನ್ನು
ಆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಇವಾಗ ಕಾಲ್ಸ್ ಬರ್ತಾ ಇದೆ, ಈ ಒಂದು ಪೇಯ್ಡ್ ಪ್ರೀಮಿಯರ್ ಶೋ. ಅಂಡ್ ಎಕ್ಸ್ಪೆಷಲಿ ಅನ್ಸಿದ್ದು ಆಕ್ಟಿಂಗ್ ಅಲ್ಲಿ ಪ್ರೀವಿಯಸ್ ಸಿನಿಮಾ ನೋಡಿದಾಗ ನಾನು ನೋಡ್ಕೊತಿದ್ದೀನಿ, ನಾನು ಎಲ್ಲಿದ್ದೀನಿ ಅನ್ನೋ ಫೀಲ್ ಬರ್ತಾ ಇತ್ತು. ಬಟ್ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ನನಗೆ ಆ ಥರ ಅನ್ಸ್ಲಿಲ್ಲ. ವಿಕ್ಕಿ ಅಂದ್ರೆ ವಿಕ್ಕಿನೇ ಅಲ್ಲಿದ್ದಾನೆ ಅಂತ ಅನ್ಕೋತಿದ್ದೀನಿ ನಾನು. ಸೊ ಆ ಒಂದು ಫೀಲ್ ಇದೆ ಸರ್. ಯಾವ್ದು ಸರ್? ಖಂಡಿತ ಇಲ್ಲ ಸರ್, 4 ಶೇಡಲ್ಲಿ ನಿಂತಲ್ಲಿ. ಎಸ್, ಫಸ್ಟ್ ಟೈಮ್ ವಿದೌಟ್ ಬಿಯರ್ಡ್ ಡೈರೆಕ್ಟರ್ ಫೋರ್ಸ್ ಮಾಡಿದ್ದಕ್ಕೆ ಆ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಕೂಡ ಇತ್ತು. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ಬೇಡ ಸರ್ ಒಂಚೂರಾದ್ರೂ ಹೇಳೋಣ, ಯಾವತ್ತು ಕಾಣಿಸ್ಕೊಂಡಿಲ್ಲ ಅಂತ. ಇಲ್ಲ, ಮಾಡ್ಲೇಬೇಕು ಅಂತ ಅಲ್ಲಿ ಡಿಸೈಡ್ ಆಗಿ ಅಲ್ಲಿಂದ ಶುರುವಾಗೋಯ್ತು ಸರ್. ಖಂಡಿತ ಸರ್, ಖಂಡಿತ. ಇಲ್ಲಿ ವಿಕ್ಕಿನೇ ಹೀರೋ, ವಿಕ್ಕಿನೇ ವಿಲನ್ ಸರ್ ಇಲ್ಲಿ ಈ ಸಿನಿಮಾದಲ್ಲಿ. ಎಸ್ ಸರ್, ಹೌದು ಸರ್. ಸರ್ ಏನ್ ಅನ್ಸಿದ್ರೆ ಆಫ್ಟರ್ ಕೋವಿಡ್ ಆದ್ಮೇಲೆ ಈ 4G 5G ಅಂಡ್ ಎಲೆಕ್ಟ್ರಿಕಲ್ ಸೆಲ್ ಫೋನ್ ಬಂದ್ಮೇಲೆ ಅನ್ಸಿತ್ತು ಒಂದಷ್ಟು ಒಳ್ಳೆ ಸಿನಿಮಾಗಳು, ಕೆಲವೊಂದು ಅವಾರ್ಡ್ ಹೊಡೆದ್ಮೇಲೆ ಇದು ಕನ್ನಡದ ಸಿನಿಮಾ ಅಂತ ನ್ಯೂಸ್ ಬಂದಿದೆ. ನಮ್ಗೆ ಅನ್ಸಿದ್ದು ಅಂದ್ರೆ ಇವಾಗ ನಾವು ಪ್ರಮೋಷನ್ ಯಾವ ತರ ಮಾಡೋಣ, ಪ್ಯಾನ್ ಇಂಡಿಯಾ ಮೂವಿ ಅಂತ ಹೋದಾಗ ಒಂದಷ್ಟು ದೊಡ್ಡ ಸಿನಿಮಾ, ದೊಡ್ಡ ಬ್ಯಾನರ್ಗಳು ಕೋಟ್ಯಾಂತರ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಹತ್ರ ಆ ಶಕ್ತಿ ಇಲ್ಲ ಸರ್. ಸೊ ಅಟ್ಲೀಸ್ಟ್ ಜನರಿಂದನೇ ನಮ್ಗೆ ಆ ರಿವ್ಯೂ ಬರ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಹೋದ್ವಿ ಆಡಿಯನ್ಸ್ ಹತ್ರ. ಸೊ ರಿವ್ಯೂ ಬಂತು. ಇವಾಗ ಒಂದು ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡ್ತಿದ್ದೀವಿ, ನಮ್ ಪೂರ್ತಿ ತಂಡ ಸೇರ್ಕೊಂಡು. ಹೌದು, ಇಲ್ಲ ಸರ್, ನಾನು ಓಪನ್ ಅಲ್ಲ, ನೀವು ಹೇಳೋದು ಒಪ್ಕೋತೀನಿ ನಾನು. ಆದ್ರೆ ನಾನು ಸ್ಟಾರ್ ಅಲ್ಲ ಸರ್. ಇವತ್ತೇ ಅಲ್ಲ ಸರ್, ಇವತ್ತೇ ಸೂಪರ್ ಅಂತ ಟಾಕ್ ಬಂತು ಅನ್ಕೊಳ್ಳಿ, ನಾಳೆ ದಿನ ಇಮಿಡಿಯೇಟ್ ಅದು ರೀಚ್ ಆಗಲ್ಲ. ಇಲ್ಲ ಸರ್, ಇಲ್ಲಿವರೆಗೆ ಯಾರು ಆಧಾರ ಮಾಡಿಲ್ಲ ಸರ್. ಇಲ್ಲ, ಖಂಡಿತ ಒಪ್ಕೋತೀನಿ ನಾನು. ಇಲ್ಲ, ನಾನು ಸರ್ ಏನ್ ಹೇಳ್ತೀನಿ ಅಂದ್ರೆ, ಒಂದೇ ಕಡೆ ನಾವು ಸಾರ್ವಜನಿಕ ಸಿನಿಮಾ ತೋರಿಸಿಲ್ಲ, ಆಲ್ ಓವರ್ ಕರ್ನಾಟಕ ಇದನ್ನ ತೋರಿಸಿದೀವಿ. ಸೊ ಹಂಗಾಗಿ ನಮ್ಗೆ ಮೂಲೆ ಮೂಲೆಯಲ್ಲಿ ಇದನ್ನ ಸೌಂಡ್ ಮಾಡ್ಬೇಕು ಅನ್ನೋದು ಇತ್ತು. ನೀವು ಹೇಳೋದು ಹೌದು, ಪೈರಸಿ ಅದೆಲ್ಲ ಒಪ್ಕೋತೀನಿ ನಾನು. ಬಟ್ ಯಾವ ರೀತಿ ನಾವು ಪ್ರಚಾರಕ್ಕೆ ಹೋಗೋಣ ಸರ್? ಪ್ರೆಸೆಂಟ್ ಈಗ ಸಿಚುವೇಶನ್ ಅಲ್ಲಿ ಜನ ವಿದಿನ್ ಸೆಕೆಂಡ್ ಅಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಾವು ಅವ್ರಿಗೆ ಏನಾದ್ರು ಕನೆಕ್ಟ್ ಆಗ್ಬೇಕಲ್ಲ ಸರ್? ಟಿಕೆಟ್ ಸರ್ ಖಂಡಿತ. ಹಾ, ನಾನು ಅದೇ ಹೇಳ್ತೀನಲ್ಲ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಈ 1000 ಪೀಪಲ್ ಅಲ್ಲಿ ಮ್ಯಾಕ್ಸಿಮಮ್ 15-75 ನಮ್ಮೊಂದು ಸರ್ಕಲ್ ಕೊಟ್ಟಿರ್ಬೋದು ನಾವು. ಅದಕ್ಕಿಂತ ಎಲ್ಲರೂ ಪೇಯ್ಡೆ ಸರ್. ಇದು ಓಪನ್ ಆಗಿ ಬೇಕಿದ್ರೆ ನಮ್ಮ ಅಕೌಂಟೆಂಟ್ ಇಲ್ಲೇ ಇದ್ದಾರೆ, ಅವರ ಅಕೌಂಟ್ ಚೆಕ್ ಮಾಡ್ಬೋದು. ಎಸ್ ಸರ್, ಹೌದು. ಇಲ್ಲ ಸರ್, ಆಕ್ಚುಲಿ ಇನ್ನೊಂದಿಷ್ಟು ಸಿನಿಮಾಗಳು ನಮಗೆ ನಮ್ಮ ಊರಲ್ಲೇ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ನಮ್ಮ ಟೀಮ್ಗೆಲ್ಲ ನಾನು ಆಕ್ಚುಲಿ ಹೇಳಿದ್ದೆ, ಇದಿದ್ದು 20 minutes ಸರ್, 400 rupees ಪೇಯ್ಡ್ ಪ್ರೀಮಿಯರ್ ಶೋ ಟಿಕೆಟ್. ಸೊ ನಾವು ಇಷ್ಟೊಂದು ಕ್ವಾಲಿಟಿ ಎಲ್ಲಾನು ಇದೆಲ್ಲ ಇದೆ. ಸೊ ತುಂಬಾ ಕಮ್ಮಿನೇ ಸರ್ ನಿಜ ಹೇಳ್ಬೇಕಂದ್ರೆ. ನಮ್ಗೆ ಅದಕ್ಕಿಂತ ಬಿಫೋರ್ ಬಂದಿದ್ದು 1000 rupees ಇಡಿ ಅಂತ ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಒಳ್ಳೆ ಒಂದು ರೀಸನಬಲ್ ರೇಟ್ ಇಟ್ಟಿದ್ದೀವಿ ಅನ್ಕೋತೀನಿ ಸರ್. ಎನಿ ಕ್ವಶನ್? ಥ್ಯಾಂಕ್ ಯು. ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡಿದ್ದೀನಿ. ಹಾಗೆ ಈ ಪ್ರೀಮಿಯರ್ ಶೋಸ್ ಡಿಬೇಟ್ ಆಯ್ತಲ್ಲ, ಅದನ್ನ ಎಂಟೈರ್ ನಾನೇ ಹ್ಯಾಂಡಲ್ ಮಾಡಿದ್ದು. ಸೊ ಅದರ ವೈಡ್ ರೆಸ್ಪಾನ್ಸ್ ಏನಿದೆ, ಈ 1000 ಆಡಿಯನ್ಸ್ ಅಂತ ಏನು ಹೇಳಿದ್ರಲ್ಲ, ಎಲ್ಲರೂ ಅವರು ಜೂನಿಯರ್ ಆಗಿ ಅವ್ರು ದುಡ್ಡು ಕೊಟ್ಟೇ ಬಂದಿದ್ದಾರೆ ಥಿಯೇಟರ್ಗೆ. ಸೊ ಅವರು ಅದನ್ನ ನೋಡಿ ಎಂಜಾಯ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಮತ್ತೆ ಮೂವಿನ ಲವ್ ಮಾಡಿದ್ದಾರೆ. ಸೊ ಹಾಗಾಗಿ ಹೇಳ್ಬೋದು, ಇದು ಜನಗಳಿಗೆ ರೀಚ್ ಆಗುವಂಥ ಮೂವಿ. ಡೆಫಿನೆಟ್ಲಿ ಇಟ್ ವಿಲ್ ರೀಚ್, ನನ್ನ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದ ಸಹ ನಿರ್ದೇಶಕ, ನಿರ್ಮಾಪಕ ಮತ್ತು ಸಾಹಿತ್ಯನ ಬರೆದಿದ್ದೀನಿ. ಮತ್ತು ಈ ನಿರ್ದೇಶಕರು ನಾಗರಾಜ್ ನನ್ನ ಸ್ನೇಹಿತ ಕೂಡ. ಸೊ ಈ ಜರ್ನಿಯಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದ್ರಲ್ಲೇ ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಕಥೆಯಿಂದನೇ ನಾವಿಬ್ಬರು ಜೊತೆಗೆ ಇದ್ವಿ. ಆ್ಯಂಡ್ ಅವನೊಂದು ತುಂಬ ವಿಷನ್ ಇತ್ತು ಮತ್ತು ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಆ್ಯಂಡ್ ಶ್ರದ್ಧೆಯಿಂದ ಮಾಡಿದ್ದೀವಿ. ಗೆಲ್ಲುತ್ತೆ ಅಂತ ನಮ್ಮಲ್ಲೇ ಶುರು ಮಾಡೋವಾಗಲೇ ಒಂದು ಅದರಲ್ಲಿ ನಂಬಿಕೆ ಇಟ್ಕೊಂಡೇ ಮಾಡಿದ್ವಿ. ಒಳ್ಳೆ ಕಥೆಯನ್ನು ಕೊಡಬೇಕು,
ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಇದು ನೆನಪಾಗಿರ್ಬೇಕು, ಉಳಿಬೇಕು, ನೆನಪಲ್ಲಿ ಉಳಿಯುವಂಥ ಒಂದು ಪಿಕ್ಚರ್ ಆಗಿರಬೇಕು ಅಂತ. ಅದಕ್ಕೆ ನಿಮ್ಮ ಪ್ರೋತ್ಸಾಹನೂ ಇರಲಿ. ಮತ್ತು ಇಲ್ಲಿಗೆ ನಾನು ಮುಗಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ಅಂತ. ಸೊ ನಾನು ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಹೆಡ್ ಮತ್ತು ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಮೇನ್ ಏನು ಹೇಳಬೇಕಂದ್ರೆ, ನಾವೆಲ್ಲ ಒಂದು 5 ಜನ ಕೋರ್ ಟೀಮ್ ಅಂತ ಇದ್ವಿ. ನಾವೆಲ್ಲ 5 ಜನ ಫ್ರೆಂಡ್ಸ್, ಎಲ್ಲ ಕೊಲೀಗ್ಸ್. ಸೊ ವರ್ಕ್ ಮಾಡಿಕೊಂಡು ಸಿನಿಮಾ ಒಂದು ಹುಚ್ಚಿಟ್ಕೊಂಡು ಬಂದ್ವಿ. ಸೊ ನಾಗರಾಜ್ಗೆ ಸಪೋರ್ಟ್ ಮಾಡಬೇಕು ಅಂತ ಬಂದು ನಿಂತು, ಸೊ ನಾವು ಶೂಟಿಂಗು ಮತ್ತು ಎಡಿಟಿಂಗ್ ಎಲ್ಲೆಲ್ಲ ಸಿನಿಮಾ ನೋಡ್ತಾ ಇದ್ದೆ. ಬಟ್ ಎಷ್ಟೊಂದು ನನಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಅವ್ನು ಎಲ್ಲೆಲ್ಲೋ ಶೂಟ್ ಮಾಡ್ಕೊಂಬರ್ತಾನೆ, ಎಲ್ಲೆಲ್ಲೋ ಕೂರಿಸ್ತಾನೆ. ಬಟ್ ಕೊನೆಗೆ ನಾನು ಫುಲ್ ಲೆಂತ್ ನೋಡಿದ್ದೆ ನಾನು ಪುತ್ತೂರು ಪ್ರೀಮಿಯರಲ್ಲೇ. ಅದು ನೋಡಿದಾಗ ಅವ್ನು ಕನೆಕ್ಟ್ ಮಾಡಿರೋ ಡಾಟ್ಸ್ ಎಲ್ಲ ನನಗೆ ಅವತ್ತಲ್ಲಿ ಏನೇನೆಲ್ಲ ಕ್ವೆಶನ್ಸ್ ಇತ್ತು, ಎಲ್ಲ ಆನ್ಸರ್ ಸಿಕ್ತು. ಸೊ ಅವತ್ತು ಏನೆಲ್ಲ ಖರ್ಚು ಮಾಡಿಸುವಾಗ ನಾವೆಲ್ಲ ಹೇಳ್ತಾ ಇದ್ವಿ, ಇದು ಬೇಡ ಅದು ಬೇಡ ಅಂತ. ಇದಕ್ಕೆಲ್ಲ ಒಂದು ಆನ್ಸರ್ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೊಳ್ತೀನಿ. ಸೊ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸೊ ಸಹಕರಿಸಿ, ಎಲ್ಲ ಪ್ರಮೋಟ್ ಮಾಡಿ ಇದನ್ನ ದಯವಿಟ್ಟು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್. ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ನಮ್ಗೆ ಯಾವತ್ತು ಈ ಟೀಮಲ್ಲಿ ಅಂದರೆ ಯಾವುದೇ ಸಿನಿಮಾ ಮಾಡಲಿ ನಾವು ಮುಂದೆ ಇದಕ್ಕೆ ಫ್ರೀ ಆಗಾದ್ರೂ ಕೆಲಸ ಮಾಡಬೇಕು ಅನ್ನೋ ಥರ ನಮ್ಗೆ ನೋಡ್ಕೊಂಡಿದ್ದಾರೆ ಟೀಮಲ್ಲಿ. ಮತ್ತು ನಾಗರಾಜ್ ಸರ್ ಫಸ್ಟ್ ಟೈಮ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬೇಕು ಅಂತ ಕಾಲ್ ಮಾಡಿದಾಗ ನಾವು ಹೋಗಿ ಅವ್ರಿಗೆ ಇಂಟರ್ವ್ಯೂ ಕೊಟ್ಟು, ಮೀನ್ಸ್ ನಂದು ಮಾಸ್ಟರ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇನ್ ಥಿಯೇಟರಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಅದನ್ನ ಸರ್ಗೆ ಹೇಳಿದ ತಕ್ಷಣ ಪ್ರತಿಯೊಂದು ನಾವು ಏನೇ ಕೆಲಸ ಮಾಡ್ತಾ ಇದ್ರು, ನಾವು ಏನೇ ಹೇಳ್ತಾ ಇದ್ರು ನಮ್ಗೆ ಅಪ್ರಿಷಿಯೇಟ್ ಮಾಡಿ ನಮ್ಮಲ್ಲಿರೋದನ್ನ ತಗೊಂಡು ಅದು ಹಂಗಲ್ಲ, ನಮ್ದು ತಪ್ಪಿದ್ರೆ ತಪ್ಪು ಅಂತ ಹೇಳಿ ಮತ್ತೆ ಅವ್ರು ತಿದ್ಬಿಟ್ಟು ಅದನ್ನ ಮಾಡ್ತಾ ಇದ್ರು. ಪ್ರತಿಯೊಬ್ರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಂಗೆ ಹಾಲೇಶ್ ಸರ್, DOP ಸರ್, ಅವರು ಅಷ್ಟೇ ನಮ್ಗೆ ಕೆಲಸ ಹೆಂಗೆ ಎಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡಬೇಕು ಸೆಟ್ ಅಲ್ಲಿ ಅನ್ನೋದನ್ನ ಗೈಡ್ ಮಾಡ್ತಾ ಇದ್ರು. ಮತ್ತೆ ಮನೋಜ್ ಅಣ್ಣ, ಶ್ರುತಿ, ನಿರೀಕ್ಷಾ ಅವರು ಎಲ್ಲರೂ ನಾವು ಹೋಗಿ ಕರಿಬೇಕಂದಾಗ ಅವ್ರಿಗೆ ಸೆಟ್ಟಲ್ಲಿ ಹೋಗಿ ಕರಿಬೇಕು, ಬೇಗ ಬನ್ನಿ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆರ್ಟಿಸ್ಟ್ ಬನ್ನಿ ಅಂತ ಕರಿಬೇಕಾದ್ರೆ ತುಂಬಾ ಸಪೋರ್ಟ್. ಪ್ರತಿಯೊಬ್ಬ ಆರ್ಟಿಸ್ಟು ಬೇಗ ರೆಡಿಯಾಗಿ ನಿಂತ್ಕೋತಾ ಇದ್ರಲ್ಲಿ ಖುಷಿ ಇದೆ ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ. ಅದಕ್ಕೆ ಪ್ರತಿ ಸಲ ಎಲ್ಲೇ ಆಗಲಿ ಮರಳಿ ಮನಸ್ಸಾಗಿದೆ. ನನ್ನ ಫಸ್ಟ್ ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿರೋದು. ಅದಾದ್ಮೇಲೆ ಈಗ ಬೇರೆ ಬೇರೆ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಆಕ್ಟ್ ಮಾಡ್ತಾ ಇದ್ದೀನಿ. ನಾನು ಆಕ್ಟರ್ ಆಗ್ಬೇಕು ಅಂತಿದ್ದೀನಿ ಅಂತ ಹೇಳಿದ ತಕ್ಷಣ ಸರಿ ಒಂದು ಕ್ಯಾರೆಕ್ಟರ್ ಇದೆ ಮಾಡೋ ಚಿಕ್ಕದು ಅಂದ್ಬಿಟ್ಟು ಮಾಡಿಸಿದ್ದಾರೆ ನನಗೆ ನಾಗರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಮತ್ತೆ ಪ್ರೊಡಕ್ಷನ್ ಟೀಮು ಅಷ್ಟೇ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ Feb 12th ನಿಮ್ಮ ಫ್ಯಾಮಿಲಿಗಳ ಜೊತೆ ಬಂದು ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿ, ರಿವ್ಯೂಸ್ ಕೊಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮೀಡಿಯಾ ಸ್ನೇಹಿತರಿಗೂ ಹಾಗೂ ನಮ್ಮ ಟೀಮ್ ಮೆಂಬರ್ಸ್ಗೆ ಹಾಗೂ ನಮ್ಮ ಹಿತೈಷಿಗಳಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಮರಳಿ ಮನಸ್ಸಾಗಿದೆ ನನ್ನ ಸಿನಿ ಪಯಣದ ಮೊದಲ ಚಿತ್ರ. ನಮ್ಮ ಟೀಮಲ್ಲಿ ಹೇಳ್ದಂಗೆ ಒಂದು ಪ್ರಾಮಾಣಿಕ ಪ್ರಯತ್ನ. ಯಾಕಂದ್ರೆ 3 ವರ್ಷ ತಗೊಂಡು ಆ 3 ವರ್ಷ ಅದು ಅಷ್ಟು ಸುಲಭದ ಹಾದಿ ಆಗಿರ್ಲಿಲ್ಲ. ಒಂದು ಮೂವಿ 3 ವರ್ಷ ತಗೊಂಡಂದಾಗ ನೀವು ಗೆಸ್ ಮಾಡ್ಬೋದು ಏನೆಲ್ಲ ಚಾಲೆಂಜಸ್ ಇರುತ್ತೆ. ಅದು ಹೊಸ ತಂಡ ಬಂದಾಗ ಆ ತಂಡದಲ್ಲಿ ಆ ಚಾಲೆಂಜಸ್ ಅನ್ನೆಲ್ಲ ಮೀರಿದ್ದು ನಮ್ಮಲ್ಲಿದ್ದು ಒಂದು ಫ್ಯಾಷನ್ ಹಾಗೂ ನಮ್ಮಲ್ಲಿರೋ ಒಂದು ವಿಷನ್. ಸೊ ಅದೆಲ್ಲ ಇವತ್ತು ಆ ತೆರೆ ಮೇಲೆ ಅದು ಬಂದಿದೆ. ಯಾಕಂದ್ರೆ ಇವತ್ತು ಒಂದು 8 ಪ್ರೀಮಿಯರ್ ಶೋ ಮಾಡಿದ್ವಿ. ಎಲ್ಲ ಕಡೆ ಆಸಮ್ ರೆಸ್ಪಾನ್ಸ್ ಇದೆ. ಸೊ ಆ ರೆಸ್ಪಾನ್ಸ್ ನನಗೆ ಏನ್ ಕಾನ್ಫಿಡೆನ್ಸ್ ಕೊಡ್ತು ಅಂದ್ರೆ, ಅಟ್ಲೀಸ್ಟ್ ನಾವು ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ಏನೋ ತುಂಬಾ ದಿಗ್ಗಜರ ನೋಡಿದ ಇಂಡಸ್ಟ್ರಿ. ಯಾಕಂದ್ರೆ ಇಲ್ಲಿ ನಾವೀಗ ಅಂಬೆಕಾಲಿಟ್ಟು ಬರ್ತಾ ಇದೀವಿ. ನಮ್ಮಿಂದ ಯಾವ್ದು ಅಭಾಸಗಳಾಗಬಾರ್ದು. ಅವ್ರು ಹಾಕೊಟ್ಟಿರೋ ದಾರಿಯಲ್ಲಿ ನಾವು ನಡೆದಿದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಬಂದು ನಾವು ತಪ್ಪು ಮಾಡಬಾರ್ದು. ಯಾಕಂದ್ರೆ ಒಂದು ತಪ್ಪು ಸಂದೇಶ ಕೊಡೋ ಚಿತ್ರಗಳು ಮಾಡಿ ಸಿನಿಮಾ ರಂಗಕ್ಕೆ ಬರಬಾರ್ದು. ಬಿಕಾಸ್ ನಾನು ಬೇಸಿಕಲಿ ಇಂಜಿನಿಯರು. ಸೊ ನಾನೊಬ್ಬ ಆಡಿಯನ್ಸ್. ಒಂದು ಸಿನಿಮಾಕ್ಕೆ ದುಡ್ಡು ಕೊಟ್ಟು ಹೋದಾಗ ಯಾರೋ ಕೇಳ್ತಾ ಇದ್ರು, ಸರ್ 400 ರೂಪಾಯಿ ಯಾವ ಬೇಸಿಸ್ ಮೇಲೆ ಇಟ್ರಿ ಅಂತಂದ್ರೆ, ಒಂದು ದುಡ್ಡಿಗೆ ಇವತ್ತು ವ್ಯಾಲ್ಯೂ ಇದೆ. ಅಷ್ಟು ಕೊಟ್ಟು ಅವನು ಹೋಗಿ ಸಿನಿಮಾ ನೋಡ್ತಾನೆ ಅಂದಾಗ ಅವನಿಗೇನೋ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಇರ್ಬೇಕು. ಯಾಕಂದ್ರೆ ಇದರ ಅವ್ನು ಯಾವುದೋ ಮೂಡಲ್ಲಿ ಸಿನಿಮಾ ನೋಡೋಕೆ ಹೋಗಿರ್ತಾನೆ. ಅವನಿಗೆ ಇದರ ಒಂದು ಮೆಸೇಜ್ ಅವನಿಗೆ ಇಷ್ಟ ಆಗಬೇಕು, ಇಲ್ಲ ಸಿನಿಮಾ ಅವನಿಗೆ ಕನೆಕ್ಟ್ ಆಗಬೇಕು. ಇಲ್ಲ ನಾವು ಯಾಕೆ ಥಿಯೇಟರ್ ದುಡ್ಡು ಕೊಟ್ಟು ಹೋಗ್ತಾನಲ್ವಾ. ಸೊ ಇವತ್ತು ಥಿಯೇಟರ್ಗಳಿಗೆ ಜನ ಬರೋದೇ ತುಂಬಾ ಚಾಲೆಂಜಿಂಗ್ ಇದೆ. ಅದು ನಮ್ಮಂತ ಹೊಸಬ್ರು ಸಿನಿಮಾನ ಹೇಗೆ ಅವ್ರು ಬಂದು ನೋಡ್ತಾರೆ ಅಂದಾಗ ವಿ ಮಸ್ಟ್ ಹ್ಯಾವ್ ಸಮ್ ಕಂಟೆಂಟ್ ಇನ್ ದ ಮೂವಿ. ಒಂದು ಒಳ್ಳೆ ಸ್ಟೋರಿ ಲೈನ್ ಬೇಕಾಗತ್ತೆ. ಸೊ ಆ ಸ್ಟೋರಿ ಲೈನ್ ನ ಇಟ್ಕೊಂಡು ನಾನೊಂದು ಕಥೆ ಹೇಳಿದಾಗ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ತಂಡ. ನವೀನ್, ಆಶಿತ್, ವಿಜಯ್,
ಸಂಜಯ್ ಹಾಗೂ ತೆಲುಗಿ ಮಲ್ಲಿಕಾರ್ಜುನ್ ಸರ್. ಬಟ್ ಇದಕ್ಕೆ ನನಗೆ ತುಂಬಾ ಹೃದಯದಿಂದ ನನ್ನೊಟ್ಟಿಗೆ ಇವತ್ತು ತನಕ ಈ ಕ್ಷಣ ತನಕ ನಿಂತಿರೋದು ಎರಡು ಮೇನ್ ಪಿಲ್ಲರ್ಸ್. ಒಂದು ನನ್ನ ವಿನು ಮನಸ್ಸು, ತುಂಬಾ ಅದ್ಭುತ ವ್ಯಕ್ತಿ, ನನ್ನ ಸಿನಿಮಾ ಜನರಲ್ಲಿ ನೋಡಿದ್ದು. ಈಸ್ ಅ ಮ್ಯಾಜಿಷಿಯನ್ ರಿಯಲಿ. ನೀವು ಸಿನಿಮಾ ಥಿಯೇಟರ್ ಅಲ್ಲಿ 12ನೇ ತಾರೀಕು ಬಂದಾಗ ನೋಡಿ ಅವ್ರು ಏನ್ ಮ್ಯಾಜಿಕ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಎಮೋಷನಲ್ ಜರ್ನಿ ಏನು ಸ್ಟೋರಿ ಇದೆ ಅದನ್ನ ಜೀವಂತವಾಗಿ ಇರ್ಬೇಕಂದ್ರೆ ಅದೇ ಮ್ಯೂಸಿಕ್ ಅಂದ್ರೆ BGM ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಲಸ ಎಷ್ಟು ಅದ್ಭುತವಾಗಿ ಮಾಡ್ಯಾರ ಅಂದ್ರೆ ನಾನೇ ಅವರಿಗೆ ಬಿಗ್ಗೆಸ್ಟ್ ಫ್ಯಾನ್. ನೆಕ್ಸ್ಟ್ ನಮ್ಮ ಹಾಲೇಶ್, ಯಾಕಂದ್ರೆ ಒಂದು ಸಂಗೀತಮಯ ಚಿತ್ರ ಮಾಡ್ಬೇಕಾದ್ರೆ ಆ ತೋರ್ಸೋ ರೀತಿನೂ ಒಂದು ವಿಭಿನ್ನವಾಗಿರ್ಬೇಕು. ಯಾಕಂದ್ರೆ ನಾವು ಲೊಕೇಶನ್ ಸರ್ಚ್ ಅಂತಾನೆ ಒಂದು 15 ದಿನ ಟ್ರಿಪ್ ಮಾಡಿದ್ವಿ. ಸೊ ಹಾಲೇಶ್ ಅವರು ಹೇಳಿದ್ರು ಒಂದು 35 to 40 ಡೇಸ್ ಶೂಟ್ ಮಾಡಿದ್ವಿ ಅಂತ. ಬಟ್ ಆ ಒಂದು 35 to 40 ಡೇಸ್ ಶೂಟ್ ಯುನಿಕ್ ಲೊಕೇಶನ್ಸ್ ಗಳನ್ನ ಆಯ್ಕೆ ಮಾಡಿ, ಆಮೇಲೆ ಇವರಿಬ್ರು ಟೆಕ್ನಿಷಿಯನ್ ನಾನು ಒಂದು ಹಾಟ್ಲಿ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಫಾಸ್ಟ್ ಇದ್ದಾರೆ. ಅಂದ್ರೆ ನಮ್ಮ ಇಂಡಸ್ಟ್ರಿಗೆ ಇವತ್ತು ಈ ತರ ಟೆಕ್ನಿಷಿಯನ್ಸ್ ಬೇಕು. ಯಾಕಂದ್ರೆ ನಾವೇ ಒಂದು ಸ್ಪೀಡ್ ಅಂದ್ರೆ ನಮ್ಗಿಂತ 100 ಸ್ಪೀಡ್ ಫಾಸ್ಟ್ ಅಲ್ಲಿ ಇದ್ದಾರೆ ಅವರೆಲ್ಲ. ಹಾಲೇಶ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಜಗದೀಶ್ ಸರ್ ಇರ್ಬೋದು, ಸಂಗೀತ ಮೇಡಮ್, ಹಾಗೆ ನಮ್ಮ ಸ್ವಾತಿ ಮೇಡಮ್, ಹೀಗೆ ಹಲವಾರು ನಟರು ನಮಗೆ ಸಪೋರ್ಟ್ ಆಗಿ ನಿಂತು ಈ ಮೊದಲ ನಿರ್ದೇಶನಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇವರೆಲ್ಲರ ನಂತರ ನಮ್ಮ ಹೀರೋ ಅರ್ಜುನ್ ವೇದಾಂತ್ 3 ವರ್ಷ ನನ್ನೊಟ್ಟಿಗೆ ನಿಂತಿದ್ದಾನೆ. ಪಾಪ ಅವ್ನು ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರು, ಅವ್ನು ತೆಲುಗು ಮಾಡ್ತಾ ಇದ್ದ, ತಮಿಳ್ ಮಾಡ್ತಾ ಇದ್ದ. ಬಟ್ ಏನೇ ಇದ್ರು ಅವನಿಗೆ ಕತೆ ಮೇಲೆ ಇದ್ದಿದ್ದ ನಂಬಿಕೆ, ಒಂದೇ ದಿನ ನನಗೆ ಸರ್ ಡೇಟ್ ಇಲ್ಲ ಅಂತ ಆಗ್ಲಿ ಅಥವಾ ವರ್ಕ್ಶಾಪಿಗೆ ಬರಲ್ಲ ಅಂತ ಆಗ್ಲಿ. ಸೊ ಥ್ಯಾಂಕ್ ಯು ಅರ್ಜುನ್, ನಿನ್ನ ಆ ಕಮಿಟ್ಮೆಂಟ್ ಭಗವಂತ ನಿನ್ನ ಅದಕ್ಕೆ ನಿನ್ನ ರಿವಾರ್ಡ್ಸ್ ಸಿಗತ್ತೆ ಅಂತ ನಾನು ಮನಸಾರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಮೃತಿ. ಸೊ ಅವಳು ನಿಜವಾಗ್ಲು ಆ ಮೂವಿ ನೋಡಿ ಆಡಿಯನ್ಸ್ ಹೇಳಿದಾಗ ನಂಗೆ ಅನಿಸ್ತು ಒಟ್ಟು ನಾನ್ ಗೆದ್ದೆ ಅಂತ. ಯಾಕಂದ್ರೆ ನನ್ನನ್ನು ಅವಳು ಡೆಬ್ಯೂ ಆಗಿ ತಗೊಂಡಾಗ ಎಷ್ಟೋ ಜನ ಹೇಳಿದ್ರು ಅವಳು ಈ ಪಾತ್ರ ನಿಭಾಯಿಸಬಲ್ಲಾಳ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಮಾಡಕ್ ಸಾಧ್ಯ, ಅದೊಂದು ತುಂಬಾ ಹೆವಿ ಇದೆ ಕ್ಯಾರೆಕ್ಟರ್ ಅಂತ ಹೇಳಿ. ಬಟ್ ಆ ಹುಡುಗಿ ನನ್ನ ಆ ಒಂದು ನಂಬಿಕೆನ ಉಳಿಸಿದ್ಲು. ಇವತ್ತು ಆಡಿಯನ್ಸ್ ಎಲ್ಲ ಕನೆಕ್ಟ್ ಆಗಿ ಒಂದು ಒಳ್ಳೆ ಮಾತುಗಳು ಆಡ್ತಾ ಇದ್ದಂದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸ್ಮೃತಿ, ಆಲ್ ದ ಬೆಸ್ಟ್. ನಿನ್ನ ಸಿನಿ ಜರ್ನಿ ತುಂಬಾ ಚೆನ್ನಾಗಿರ್ಲಿ. ಹಾಗೆ ನಮ್ಮ ನಿರೀಕ್ಷಾ ಶೆಟ್ಟಿ, ಆಲ್ರೆಡಿ ಇಂಪ್ರೂವ್ಡ್ ಆಕ್ಟ್ರೆಸ್ ಇನ್ ತುಳು ಇಂಡಸ್ಟ್ರಿ. ಸೊ ಅವಳು ನನ್ನ ಮೂವಿಗೆ ಒಳ್ಳೆ ಪಾಪ್ ನೀವು ನೋಡಿರ್ಬೋದು ಅವಳ ಸಾಂಗ್ಸ್, ಬ್ಯೂಟಿಫುಲ್ ಸಾಂಗ್ಸ್. ಯು ಆರ್ ಲುಕಿಂಗ್ ಗಾರ್ಜಿಯಸ್ ಸಾಂಗ್ ಮೂವಿ ಎಲ್ಲ ಸಾಂಗ್ಸ್ ಅಲ್ಲೂ. ಹಾಗೂ ನಿಮ್ಮೆಲ್ಲರ ಸಪೋರ್ಟಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಾನು ಇಂಡಸ್ಟ್ರಿ ಕೇಳ್ಕೊಳ್ತೀನಿ. 12ನೇ ತಾರೀಕು ಇದೇ ಫೆಬ್ರವರಿ ನಾವು ಬರ್ತಾ ಇದೀವಿ ನಿಮ್ಮ ಮುಂದೆ. ನನ್ನ ಚೊಚ್ಚಲ ನಿರ್ದೇಶನ. ಏನೇ ಸಣ್ಣ ಪುಟ್ಟ ತಪ್ಪುಗಳಿದ್ರು ಕ್ಷಮೆ ಇರಲಿ, ಬಟ್ ಅದ್ಭುತವಾದ ಒಂದು ಕಥೆನ ತಗೊಂಡು ಬರ್ತಾ ಇದೀವಿ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು, ಯಾಕಂದ್ರೆ ಇದು ನನ್ನ ಸಿನಿಮಾ ಜರ್ನಿಗೆ ನಾಂದಿ ಹಾಕಿರುವ ಚಿತ್ರ. ಸೊ ನಿಮ್ಮೆಲ್ಲ ಸಪೋರ್ಟ್ ಇರುತ್ತಂತ ಭಾವಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಿಮ್ಮ ಬೆಂಬಲ ಪ್ರೀತಿ ಸದಾ ನನ್ನ ಮೇಲೆ ಇರಲಿ, ನನ್ನ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಎನಿ ಕ್ವಶನ್ ಸರ್? ಸರ್, ಸರೋಗೇಸಿ ಒಂದು ಎಲಿಮೆಂಟ್ ಟಚ್ ಮಾಡಿದೀವಿ, ಬಟ್ ಅದು ಏನು ಅನ್ನೋದು ಸರ್ ನೀವು ಚಿತ್ರದಲ್ಲೇ ನೋಡ್ಬೇಕು. ಯಾಕಂದ್ರೆ ಆ ಎಲಿಮೆಂಟ್ ಕನ್ನಡ ಇಂಡಸ್ಟ್ರಿ, ಯಾಕಂದ್ರೆ ನಾನು ಬೇಸ್ಡ್ ಆನ್ 1000 ಆಡಿಯನ್ಸ್ ಏನ್ ನೋಡಿದ್ರೆ 1000+ ಅವ್ರ ಫೀಡ್ಬ್ಯಾಕ್ ಮೇಲೆ ಹೇಳ್ತಾ ಇರೋದು. ಸೊ ಈ ಲೈನ್ ನಾನು ಏನ್ ಟಚ್ ಮಾಡಿದ್ದೀನಿ ಸರೋಗೇಸಿಲಿ, ಒಂದು ಕನ್ನಡ ಇಂಡಸ್ಟ್ರಿ ಆಗ್ಬೋದು ಅಥವಾ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಫುಲ್ ಡೆಪ್ತ್ ಆಗಿ ಯಾರು ಟಚ್ ಮಾಡಿಲ್ಲ. ಅಂದ್ರೆ ಸರೋಗೇಸಿಯಿಂದ ಬೇರೆ ಒಂದು ಎಲಿಮೆಂಟ್ ತಗೊಂಡು ನಾನು ಮಾಡಿದ್ದೀನಿ. ಅಲ್ಲ, ಸರೋಗೇಸಿ ಯು ಗೆಟ್ 100 ಆಫ್ ಮೂವೀಸ್ ಸರೋಗೇಸಿ. ಬಟ್ ಅದೇ ಸರ್, ನಾನು ನೋಡಿದ್ದೀನಿ ಸರೋಗೇಸಿ ಕನ್ನಡದಲ್ಲೂ ಒಂದು ಮೂವಿನೂ ಇದೆ. ಬಟ್ ನಾನು ಹೇಳ್ತಾ ಇರೋದು ನಾವು ತಗೊಂಡಿರೋ ಎಲಿಮೆಂಟ್ ಬೇರೆ. ಸರೋಗೇಸಿ ವೈಡ್ ಆಗಿ ತಗೊಂಡ್ರೆ ಸರೋಗೇಸಿ ಅಂತ ಒಂದು ವರ್ಡ್ ಹೇಳ್ತೀವಿ, ಬಟ್ ಅದರಲ್ಲಿರೋ ಒಂದು ಏನೋ ಒಂದು ತಗೊಂಡು ನಾನು ಈ ಚಿತ್ರಕ್ಕೆ ಬ್ಲೆಂಡ್ ಮಾಡಿದ್ದೀನಿ. ಹೋಪ್ಫುಲಿ ನೀವು ಅದು ಆ ಮೂವಿ ನೋಡಿದಾಗ ನಿಮಗೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಏನ್ ಸರ್? ಅದೇ ಹೇಳ್ತಾರ ಸರ್, ಇಬ್ರು ಹೀರೋಯಿನ್ ನೋಡಿದ್ದೀರಾ. ಸೊ ಈ ಫೀಲಿಂಗ್ ನೆವರ್ ಎಂಡ್ಸ್ ಅಂತ ಇದೆ. ಬಟ್ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಸರ್, ಬಟ್ ಯು ಫಾಲ್ ಇನ್ ಲವ್ ಅಂತ ನಾನು ಡೇ 1 ಇಂದ ಹೇಳ್ಕೊಂಡ್ ಬಂದಿದ್ದೀನಿ. ಇಟ್ಸ್ ನಾಟ್ ಲೈಕ್ ರೆಗ್ಯುಲರ್ ಲವ್ ಸ್ಟೋರಿ ಪ್ಯಾಟರ್ನ್, ಟ್ರಯಾಂಗಲ್ ಲವ್ ಸ್ಟೋರಿ ಆ ಥರ ಏನೂ ಇಲ್ಲ ಸರ್. ಇದು ಒಂದು ಕಂಟೆಂಟ್ ಸಿನಿಮಾ ಸರ್, ಧೈರ್ಯವಾಗಿ ಹೇಳ್ತೀನಿ. ಇದು ಒಂದು ಕಂಟೆಂಟ್ ಸಿನಿಮಾ. ಕಂಟೆಂಟ್ ನ ಲವ್ ಸ್ಟೋರಿ ಒಟ್ಟಿಗೆ ಬೆರೆಸಿದೀವಿ, ಅಂದ್ರೆ ಒಂದು ಫ್ಲೋ ಅಲ್ಲಿ ಜರ್ನಿಯಲ್ಲಿ ಹೋಗಿದೆ. ಬಟ್ ಎಲ್ಲೂ ನಿಮಗೆ ಇದು ನಾರ್ಮಲ್ ಪ್ಯಾಟರ್ನ್ ಲವ್ ಸ್ಟೋರಿ ಅಂತ ಅನ್ಸಲ್ಲ ಸರ್. 2 ಗಂಟೆ 23 ನಿಮಿಷ ಡ್ಯೂರೇಷನ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು. ಧನ್ಯವಾದಗಳು ನಾಗರಾಜ್ ಶಂಕರ್ ಅವರೇ. ಸೊ ಕೊನೆಯದಾಗಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಚಿತ್ರದಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಒಂದು ಟೆಕ್ನಿಕಲ್ ಟೀಮ್, ಲೈಟ್ ಬಾಯ್ಸ್ ಇಂದ ಹಿಡಿದು ಕ್ಯಾಮ್ರಾ ಏನು ಕೊಟ್ಟಿದ್ದಾರೆ ಅವರಿಂದ ಹಿಡಿದು ಪ್ರೊಡಕ್ಷನ್ ಟೀಮ್ಗೆ, ಮತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮಹಾಂತೇಶ್ ಕೂಡ ಇಲ್ಲಿದ್ದಾರೆ. ಸೊ ಎಂಟೈರ್ ಆ ಒಂದು ಟೆಕ್ನಿಕಲ್ ತಂಡಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ತುಂಬಾ ಧನ್ಯವಾದಗಳು.
ಎಷ್ಟೋ ಸರಿ ನಮ್ಮ ಶೂಟಿಂಗ್ ನ ಆನ್ ಟೈಮ್ ಮುಗಿಸ್ತಾ ಇರಲಿಲ್ಲ. ಮಾಲೇಶ್ ಅವರು ತುಂಬಾ ಸರಿ ನಮ್ಮ ಹತ್ರ ಜಗಳ ಆಡ್ತಾ ಇದ್ರು. ಸೊ ಆದ್ರೂ 7-7:30 ತನಕನೇ ಜಾಸ್ತಿ ನಮ್ಮ ಶೂಟಿಂಗ್ ಮುಗಿರೋದು. ಸೊ ಅದಕ್ಕೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಹರೇಶ್. ಇವನ್ ವಿನೋ ಅವರು ಅಷ್ಟೇ ತುಂಬಾ ಎಫರ್ಟ್ಸ್ ಹಾಕಿ ಹಗಲು ರಾತ್ರಿ ಕಷ್ಟಪಟ್ಟು ಮ್ಯೂಸಿಕ್ ಮಾಡಿದ್ದಾರೆ, ಕಷ್ಟಪಟ್ಟು ಅಲ್ಲಿ ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಹಾಗೂ ಈ ಚಿತ್ರದಲ್ಲಿ ಆಕ್ಟ್ ಮಾಡಿರುವಂತ ಎಲ್ಲ ನಾಗಾಭರಣ ಸಾಗಿರ್ಬೋದು, ಸ್ವಾತಿ ಮತ್ತೆ ಸಂಗೀತ ಅವರು, ಆಮೇಲೆ ರಘು ಸಿರುಂಡೆ, ಇನ್ನೊಬ್ರು ಮಾನ್ಸಿ ಸುಧೀರು, ಭೋಜಾಜ್ ವಾಮಂಜರು, ಸೊ ಎಲ್ಲ ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳವರೆಲ್ಲ. ಸೊ ನಮ್ಮ ಒಂದು ಹೊಸ ತಂಡದ ಜೊತೆಗೆ ಅವ್ರು ಕೈ ಜೋಡಿಸಿ, ನಮಗೆ ಸಿನಿಮಾದ ಪ್ರೋಸೆಸ್ಸೇ ಗೊತ್ತಿದ್ದಿಲ್ಲ, ಸುಮ್ಮನೆ ಎಂಟರ್ ಆದ್ವಿ, ಏನೋ ಮಾಡೋಣ ಟ್ರೈ ಮಾಡೋಣ ಅಂತೇಳಿ. ತುಂಬಾ ಚಿಕ್ಕದಾಗಿ ಅಂತ ಮಾಡಿದ್ವಿ, ಅದು ಬೆಳೀತಾ ದೊಡ್ಡದಾಯ್ತದು. ಸೊ ತುಂಬಾ ಖುಷಿ ಇದೆ. ಜನರ ಒಂದು ಫೀಡ್ಬ್ಯಾಕ್ಸ್ ನಾವು ಮಾಡಿದಕ್ಕೆ ಒಂದೇನೋ ಸಾರ್ಥಕ ಅನಿಸ್ತು. ಒಂದೇ ಕೊಟ್ಟರೆ ಒಳ್ಳೆ ಸಿನಿಮಾ ಕೊಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಅದು ಇವತ್ತು ನಮಗೆ ಕೊಟ್ಟಿದೀವಿ. ಬಿಕಾಸ್ ತುಂಬಾ ವರ್ಷಗಳ ನಂತರ ಈ ರೀತಿಯ ಸಾಹಿತ್ಯ ಮತ್ತೆ ಸಂಗೀತ ಇರುವಂತ ಚಿತ್ರ ಬಂದಿಲ್ಲ ಅಂತ ಜನಗಳು ಹೇಳಿದ್ರು. ಸೊ ಮುಂಗಾರು ಮಳೆಯ ಫೀಲ್ ಅಲ್ಲಿ ತೇಲ್ಸತ್ತೆ ಅಂತ ಹೇಳ್ತಾ ಇದ್ರು. ಸೊ ಗೊತ್ತಿಲ್ಲ, ಅದು ಮಾಯಿಂದ ಸ್ಟಾರ್ಟ್ ಆಗುತ್ತೆ, ಇದು ಕೂಡ ಮರಳಿ ಮನಸ್ಸು ಮಾಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಒಳ್ಳೇದಾಗ್ಲಿ. ಟೀಮಲ್ಲಿ ಏನು ಕೆಲಸ ಮಾಡಿದ್ದಾರೆ, ನಮ್ಮ ಅರ್ಜುನ್ ವೇದಾಂತ್ ಆಗಿರ್ಬೋದು, ಸ್ಮೃತಿ ನಿರೀಕ್ಷಾ, ಸೊ ಅವರಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗ್ಲಿ ಆಕ್ಟ್ ಮಾಡೋರಿಗೆ. ಮತ್ತೆ ಫಸ್ಟ್ ಟೈಮ್ ಏನು ಡೈರೆಕ್ಷನ್ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಬಂದಿದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗ್ಲಿ. ಸೊ ಕೊನೆಯದಾಗಿ ನಾನು ಇಂಡಸ್ಟ್ರಿಗೆ ಹೇಳ್ಬೋದು, ಎಲ್ಲರೂ ಕೂಡ ಟೆಕ್ನಿಕಲಿ ಡೈರೆಕ್ಟರ್ ಅವರೆಲ್ಲ ಒಂದೇನೋ ಸಿಕ್ತು ಅಂತ. ಬಟ್ ನನಗೇನಕ್ಕೆ ಬಂದೆ ಅಂತ ಕೇಳ್ಬೋದು. ನಾನು ಆಕ್ಚುಲಿ ಪ್ರೊಡ್ಯೂಸರ್ ಆಗ್ಬೇಕಂತ ಬರಲಿಲ್ಲ. ಸೊ ನಾನೇನೋ ಒಂದಿಷ್ಟು ಸಾಹಿತ್ಯ ಬರೆಯೋಣ ಅಂತ ಬಂದೆ. ಅದು ನಮ್ಮ ಟೀಮ್ ಅಲ್ಲಿ ನಾವೊಂದಿಷ್ಟು ಜವಾಬ್ದಾರಿಗಳನ್ನ ಡಿವೈಡ್ ಮಾಡ್ಕೊಂಡಾಗ ನಾನು ಆಗ್ಲೇಬೇಕಿತ್ತು ಒಂದು ಪ್ರೊಡ್ಯೂಸರ್ ಆಗಿ. ಸೊ ಹಾಗಾಗಿ ನಾನು ಬಂದೆ. ಆಮೇಲೆ ನಾನು ಈ ಇಂಡಸ್ಟ್ರಿ ಬರೋಕ್ಕೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂದ್ರೆ ಅದು ದರ್ಶನ್ ಅವರು, ನಟ ಚಲನಚಿತ್ರ ದರ್ಶನ್. ಸೊ 25 ವರ್ಷದ ಅವ್ರ ಮೇಲೆ ಅಭಿಮಾನ ಇವತ್ತು ನನ್ನನ್ನ ಈ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ತಗೊಂಡ್ಬಂದಿದೆ. ಸೊ ಇವತ್ತೇ ನಾನು ಇಂಡಸ್ಟ್ರಿ ಬಂದಿದ್ದೆ ಬಿಕಾಸ್ ಆಫ್ ಹಿಮ್. ಓಕೆ, ಅವರ 25 ವರ್ಷದ ಜರ್ನಿ ನನ್ನ ಫಾಲೋ ಮಾಡ್ಕೊಂತ ಬಂದಾಗ ಅವರ ಚಿತ್ರಗಳನ್ನ ಫಸ್ಟ್ ನೋಡಿ ನಾನು ಬಂದಂತವನು. ಸೊ ಇವತ್ತು ನಮ್ಮ ಜೊತೆಗಿಲ್ಲ, ಅಂದ್ರೆ ಅವ್ರ ಜೊತೆಗೆ ನಾವು ಇದ್ಬಿಟ್ಟು ಒಂದು ಟ್ರೈಲರ್ ಲಾಂಚ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಅದು ಈಡೇರಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರು ಬಂದ್ಮೇಲೆ ಅವ್ರ ಜೊತೆಗೆ ಸಿನಿಮಾ ನೋಡುವಂತ ಭಾಗ್ಯ ನನಗೆ ಸಿಗ್ಲಿ ಅಂತ ನಾನು ತುಂಬಾ ಖುಷಿ ಪಡ್ತೀನಿ. ಸೊ ಎಲ್ಲ ಈ ಒಂದು ಪತ್ರಿಕಾ ಸಂಪರ್ಕ PR ಸುಧೀಂದ್ರ ವೆಂಕಟೇಶ್ ಮತ್ತೆ ಅವರ ಬ್ರದರ್ಸ್ ಮತ್ತೆ ಪವನ್ ಅವರು ನಮಗೆ ಡೇ 1 ಇಂದನೂ ಕೂಡ ಇದೇ March 8th ನಾವಿಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮಗೆ ನಿತ್ಯ ಸುಧೀಂದ್ರ ವೆಂಕಟೇಶ್ ಅವರು. ಆ ಟೀಮ್ಗೆ ಧನ್ಯವಾದಗಳು ಹಾಗೂ ಎಲ್ಲಾ ಮೀಡಿಯಾದವರಿಗೆ. ಸೊ ದಯವಿಟ್ಟು ಈ ಒಂದು ಸಿನಿಮಾ ಬಗ್ಗೆ ಆಮೇಲೆ ಸರ್ ಒಂದು ಕ್ವಶನ್ ಕೇಳಿದ್ರು ಸರ್, ಪ್ರೀಮಿಯರ್ ಬಗ್ಗೆ. ಸರ್ ನಮಗೆ ಏನು ಈ ಕಾನ್ಸೆಪ್ಟ್ ಮಾಡಿದ್ದು ಅಂತ ಹೇಳಿದ್ರೆ 12ನೇ ತಾರೀಕು ಎಕ್ಸಾಮ್. ಸೊ ಎಕ್ಸಾಮ್ಗಿಂತ ಮುಂಚೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಮಾಡೋಣ ಅಂತ ನಾವೇ ತಗೊಂಡಂತ ಒಂದು ನಿರ್ಧಾರ. ಸೊ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಒಂದು ಲೆವೆಲ್ ಅಲ್ಲಿ ನಾವು ಗೆದ್ದಿದ್ದೀವಿ. ಸೊ ನಮಗೆ ನಂಬಿಕೆ ಏನಿದೆ ಅಂತ ಹೇಳಿದ್ರೆ, ನಾವು ಡೈರೆಕ್ಟ್ ಆಗಿ 12ನೇ ತಾರೀಕು ಬಂದಿದ್ದೀರಾ, ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ. ಈಗ ನೋಡಿರೋರು 1,000 ಜನ, ಅಟ್ಲೀಸ್ಟ್ ಒಂದು 10 ಜನಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಥಿಯೇಟರ್ ಅಲ್ಲಿ ನೋಡ್ಬೋದು ಈ ಸಿನಿಮಾ ಅಂತ ಹೇಳೋದ್ರಿಂದ 100% ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬಾ ಜನ ಬರೆದಿದ್ದಾರೆ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಅನಿಸಿಕೆ ಹಂಚ್ಕೊಂಡಿದ್ದಾರೆ. ತುಂಬಾ ಜನ ಹತ್ತಿದ್ದಾರೆ. 85 ವರ್ಷದ ವಯಸ್ಸಾದ ಲೇಡಿ ವೀಲ್ ಚೇರ್ ಮೇಲೆ ಬಂದು ಸಿನಿಮಾ ನೋಡಿದ್ದಾರೆ. ಯಾಕೆ ಬಂದ್ರು ಅಂತ ಹೇಳಿದ್ರೆ ಪ್ರೀವಿಯಸ್ ಪ್ರೀಮಿಯರ್ ಆದಾಗ ಅವರಿಗೆ ನ್ಯೂಸ್ ಹೋಗಿದೆ ಆರಾಮನಗರದಲ್ಲಿ. ಸೊ 85 ವರ್ಷದ ಅಜ್ಜಿ ಬಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟರ್ ಸ್ಫೂರ್ತಿ ಮತ್ತೆ ಚಿತ್ರನ ಹಿಡ್ಕೊಂಡು ಹತ್ತಿದ್ದಾರೆ ಆಕ್ಚುಲಿ. ಆಮೇಲೆ ಎಷ್ಟೋ ಜನ ತುಂಬಾ 70-80 ವರ್ಷ, ಆಮೇಲೆ 30 ವರ್ಷದಿಂದ ಥಿಯೇಟ್ರಿಗೆ ಬರ್ದೇ ಇರೋರು ಬಂದಿದ್ದಾರೆ. ಸೊ ಅದು ನಮಗೆ ಖುಷಿ ಇದೆ. ಥಿಯೇಟ್ರಿಗೆ ಬರ್ದೇ ಇದ್ದವ್ರನ್ನ ನಾವು ತಂದಿದೀವಿ ಅನ್ನೋ ಒಂದು ಖುಷಿ ಇದೆ. ಸರ್ ಹೇಳಿ ಸರ್. ನವೀನ್ ಕುಮಾರ್ ಅಂತ. ಹಾ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್. ಸರಿ ಸರ್. ಹಾಂ ಸರ್. ಇಲ್ಲ ಸರ್, ಅದು ನಿಮ್ಮ ಅನುಭವದ ಮಾತು ನಿಜ. ಇಲ್ಲ, ಖಂಡಿತ ನಿಜ ಸರ್. ಅದು ಪೈರಸಿ ಹಾವಳಿನ ದೊಡ್ಡವರೇ ತಡೆಯಕ್ ಆಗ್ಲಿಲ್ಲ. ನಾವು ಕೂಡ ತುಂಬಾ ಕಷ್ಟ ಆದ್ರು. ಇಲ್ಲ ಸರ್, ನಿಜ ಸರ್. ಬಟ್ ನನ್ನ ನಂಬಿಕೆ ಏನು ಅಂದ್ರೆ ಸರ್, ಹೇಗೆ ಹೇಳ್ಬೇಕು, ನನ್ನ ಪ್ರಕಾರ ಸರ್, ನೀವು ಹೇಳಿದ್ರಿಗೆ 70% ಸರ್. ನಮ್ಮ ಟಾರ್ಗೆಟ್ ಇರೋದು, ನಾವು ರಿಲೀಸ್ ಮಾಡ್ತಾ ಇರೋದು ಓನ್ಲಿ 20 ಥಿಯೇಟರ್ಸ್. ಎಲ್ಲಿ ನಮಗೆ ಗ್ರಿಪ್ ಇದೆ ಅಲ್ಲಿ ಮಾತ್ರ. ಈ ಮೂಲಕ ನಮ್ಮ ಬೆನಕಟ್ ಹಾಕಿಸೋ ಪ್ರೊಡಕ್ಷನ್ ಜೊತೆಗೆ ನಾವೇ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಥ್ರೂ MP ಫಿಲ್ಮ್ಸ್ ಕೆ ಮುನೀಂದ್ರ ಅವ್ರ.
ಸೊ ಹಂಗಾಗಿ ನಾವು ಈ ನಿರ್ಧಾರ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿ ನಾವು ಒಂದು ಕ್ಯಾಲ್ಕುಲೇಷನ್ ಹಾಕಿದೀವಿ ಸರ್. ಬಟ್ ಆ ಕ್ಯಾಲ್ಕುಲೇಷನ್ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ನಮ್ಮ ಟಾರ್ಗೆಟ್ ಈಗಲೂ ಇರೋದು ಒಂದೇ ಥಿಯೇಟರ್ ಅಲ್ಲಿ ನಾವು ಒಂದು ಸೆಂಟರ್ ಅಲ್ಲೇ ನಾವು ನಮ್ಮ ಟಾರ್ಗೆಟ್ 3 ದಿನದಲ್ಲಿ ಮಿನಿಮಮ್ 5,000 ಜನ ನೋಡ್ಬೇಕು ಅಂತ ನಾವು ಟಾರ್ಗೆಟ್ ಹಾಕಿರೋದು ಸರ್. ಆಮೇಲೆ ಮಿನಿಮಮ್ ಎಲ್ಲಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನ್ ತಗೊಂಡಿದೀವಲ್ಲ ಅಟ್ಲೀಸ್ಟ್ ನಾವು ಫಸ್ಟ್ ಡೇನಿಂದ ನಾವು ಮಿನಿಮಮ್ 60 to 70% ನಮ್ಮ ಜವಾಬ್ದಾರಿ ಇದೆ ಸರ್. ಹೆಂಗೆ ನಾವು ಪ್ರೀಮಿಯರ್ ಕರ್ಕೊಂಡ್ಬಂದ್ರೆ ಡೆಫಿನೆಟ್ಲಿ ನಾವು ಹೊಸ ಆಡಿಯನ್ಸ್ ನ ಹುಡುಕಿ ಆಮೇಲೆ ಅವರಿಂದ ನಾವು ತರ್ತೀವಿ ಸರ್. ಆ ಜವಾಬ್ದಾರಿ ನಮ್ಮಲ್ಲಿದೆ ಸರ್. ಮಾಡ್ತೀವಿ ಸರ್, ನಡೀತಾ ಇದೆ, ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ. ಇದು ಏನಿಲ್ಲ ಸರ್, ಇದೆ ಸರ್, 100% ಇದೆ ಸರ್. ಅದಕ್ಕೆ ಸರ್ ಸೆಂಟರ್ ಕಮ್ಮಿ ಇದೆ ಸರ್, ಸೆಂಟರ್ ತುಂಬಾ ಕಡಿಮೆ ಇದೆ. ಬೆಂಗಳೂರಲ್ಲಿ ಬರೀ 6 ಸ್ಕ್ರೀನ್ ಮಾತ್ರ ರಿಲೀಸ್ ಮಾಡ್ತಾರೆ ನಾವು. ಸೊ ಹಂಗಾಗಿ ಎಲ್ಲ ಮಲ್ಟಿಪ್ಲೆಕ್ಸ್ ಮಾಡ್ತಾ ಎಲ್ಲ ಈಚ್ ಕಾರ್ನರ್ ಆಫ್ ಬೆಂಗಳೂರು ನಾವು ಅಷ್ಟೇ ಮಾಡ್ತಾ ಇರೋದು. ಅದ್ ಬಿಟ್ರೆ ಕೆಲವು ಮೇಜರ್ ತುಮಕೂರು ಇರ್ಬೋದು, ದಾವಣಗೆರೆ, ರಾಣೆಬೆನ್ನೂರು, ಹುಬ್ಳಿ, ಆಮೇಲೆ ಶಿವಮೊಗ್ಗ, ಪುತ್ತೂರು, ಉಡುಪಿ ಮತ್ತೆ ಮಂಗಳೂರು ಇಷ್ಟೇ ಸೆಂಟರ್ ಮಾತ್ರ, ಮೈಸೂರು DRC ಇಷ್ಟು ಮಾತ್ರ ನಾವು ಮಾಡ್ತಾ ಇರೋದು. ಸೊ ಯಾಕೆಂದ್ರೆ ನಾವು ಆಕ್ಚುಲಿ ನಮ್ಗೆ ಹೇಳ್ಬೇಕಂದ್ರೆ 100 ಥಿಯೇಟರ್ ಸಿಗೋಷ್ಟು ರಿಕ್ವೈರ್ಮೆಂಟ್ ಬಂದಿತ್ತು. ಬಿಕಾಸ್ ಕಂಟೆಂಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಸರ್. ಈ ಪ್ರೀಮಿಯರ್ ಶೋ ಹೆಂಗ್ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳಿದ್ರೆ, ನಾವಾಗಿ ಪ್ರೀಮಿಯರ್ ಶೋಗಿಂತ ಮುಂಚೆ ವೀರೇಶ್ ಥಿಯೇಟರ್ ಅಲ್ಲಿ ಕೇಳ್ಕೊಂಡ್ವಿ ಸರ್ ಒಂದು ಶೋ ಕೊಡಿ ಅಂತ. ಇಲ್ಲ ಅದು ಸಿಗಲ್ಲ, ಬುಕ್ ಆಗಿದೆ ಅಂತ ಹೇಳಿದ್ರು. ಪ್ರೀಮಿಯರ್ ಶೋ ಆದ್ಮೇಲೆ 2 ದಿನದಿಂದ ನಮಗೆ ಕಾಲ್ ಬಂತು, ನಿಮಗೆ ನಾವು ಶೋ ಕೊಡ್ತೀವಿ, ಅದು ಕೂಡ ಪ್ರೈಮ್ ಶೋ 4:30 ಮತ್ತೆ 7:30 ನಲ್ಲಿ ನಿಮಗೆ ಸ್ಕ್ರೀನ್ ನಲ್ಲಿ ಕೊಡ್ತೀವಿ ಅಂತ. ನಾವು ಕೇಳಿದ್ದು ಫಸ್ಟ್ ಸಿಗ್ಲಿಲ್ಲ, ಅವರಿಗೆ ಒಂದು ಫೀಡ್ಬ್ಯಾಕ್ ಆಮೇಲೆ ಅವ್ರಿಗೆ ಒಂದು ರಿಪೋರ್ಟ್ ಬಂದ್ಮೇಲೆ ಅವ್ರು ಕೇಳಿದ್ರು. ಅದು ನಿಮಗೆ ಖುಷಿ ಇದೆ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ ಫೈನಲ್ ಇದು ಇಂಡಸ್ಟ್ರಿನ ಟಚ್ ಆಗಬೇಕಿತ್ತು ಸರ್. ನಿಜವಾಗ್ಲೂ ನಾವು ಇದು ಮಾಡಿದ್ದು ಎಷ್ಟು ಹೆಲ್ಪ್ ಆಗಿದೆ, ತುಂಬಾ ಜನಕ್ಕೆ ಮರಳಿ ಮನಸ್ಸಾಗಿದೆ ಚಿತ್ರ ಇದು ಗೊತ್ತಾಯ್ತು. ನಾವು ಅದು ಕಲೆಕ್ಷನ್ ಹೆಂಗಾಗುತ್ತೆ, ಆಡಿಯನ್ಸ್ ಹೆಂಗಾಗ್ತಾರೆ ಗೊತ್ತಿಲ್ಲ ಸರ್. ಅದು ನಮ್ಮ ಪ್ರಯತ್ನ ನಡೀತದೆ ಇವತ್ತಿಂದನೇ ಕೂಡ. ನಾವು ಯಾರು ಗೊತ್ತಿಲ್ಲ, ಎಲ್ಲಾ ಟೀಮು ಕೂಡ ಒಂದೊಂದು ಥಿಯೇಟರ್ ಹೊಣೆ ಕೊಟ್ಟಿದೀವಿ. ನಿಮ್ ಕೆಲಸ ಅಷ್ಟೇ, ಎಲ್ಲಾ ಥಿಯೇಟರ್ ಕೂಡ ಇಷ್ಟಿಷ್ಟು ಆಕ್ಯುಪೆನ್ಸಿಗಳು ನೀವು ಮಾಡಲೇಬೇಕು ಅಂತ ನಾವು ಕೊಟ್ಟಿದೀವಿ ಸರ್. ಮಾಡ್ತಾ ಇದೀವಿ ಸರ್. ಗೊತ್ತಿಲ್ಲ ಫಸ್ಟ್ ಸಿನಿಮಾ ಹೆಂಗಾಗುತ್ತೆ ಗೊತ್ತಿಲ್ಲ, ಬಟ್ ನೀವು ಹೇಳಿದ್ದು ನಿಜ ಇದೆ. ನೋಡೋಣ ಸರ್, ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ನಮ್ಮ ಕೆಲಸ ನಾವು ಮಾಡಿದ್ವಿ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್.